ಸ್ನೇಹಿತರೆ ನಮಸ್ಕಾರ. ಸದ್ಯಕ್ಕೆ ಇವತ್ತು ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ. ನೋಡಿ ಈ ಒಂದು ಬಿಗ್ ಬಾಸ್ ಮನೆ ಇದೆಯಲ್ವಾ, ಎಷ್ಟು ಜನ ಇಲ್ಲಿ ಬಂದು ಹೆಂಗೆ ರಬ 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 ಅಂತ ಡೋರ್ ಬರ್ತಿದ್ದಾರೆ. ಬಿಗ್ ಬಾಸ್ ತೆಗಿರಿ, ಬಿಗ್ ಬಾಸ್ ನನ್ ಒಳಗಡೆ ಹೋಗ್ಬೇಕು, ತೆಗಿರಿ ಬಿಗ್ ಬಾಸ್, ತೆಗಿರಿ ಬಿಗ್ ಬಾಸ್, ನನ್ ಒಳಗಡೆ ಬಿಡಿ ಬಿಗ್ ಬಾಸ್. ಅಬಾ ಬಾ ಬಾ ಬಾ, ಅವ್ರು ಕರ್ಕೊಳ್ಳಲ್ಲ, ಇವ್ರು ಬಿಡಲ್ಲ. ಹಂಗೆ ಆ ಲೆವೆಲ್ಗೆ ಎಷ್ಟೋ ಜನ ಇಲ್ಲಿ ಬರ್ದಿದ್ದಾರೆ. ಸೆಕ್ಯೂರಿಟಿಗಳೆಲ್ಲ ಬಂದು ಓಡಿಸಿದ್ದಾರೆ, ಇಲ್ಲೆಲ್ಲ ಕೂತ್ಕೊಂಡು ಇಲ್ಲೆಲ್ಲ ಬಡ್ದು. ಅಬ್ಬಾ, ಆ ಲೆವೆಲ್ಗೆ ಇತ್ತು ಬಿಗ್ ಬಾಸ್ ಮನೆ. ಆಕ್ಚುಲಿ ಇವತ್ತು ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಿದೀವಿ. ನಿಜವಾಗ್ಲೂ ನಮ್ಗಂತೂ ಗೊತ್ತಿಲ್ಲ ಒಳಗಡೆ ಹೆಂಗಿದೆ, ಒಳಗಡೆ ಯಾರಿದ್ದಾರೆ, ಆ ಒಂದು ಕ್ಯೂರಿಯಾಸಿಟಿ ನಮಗೂ ಇದೆ ಖಂಡಿತವಾಗಿಯೂ. ಸದ್ಯಕ್ಕೆ ಒಳಗಡೆ ಹೋಗೋಣ ಬಿಗ್ ಬಾಸ್ ಮನೆಗೆ. ಆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಬನ್ನಿ ನೋಡೋಣ. ನೋಡಿ, ಆಮೇಲೆ ಇನ್ನೊಂದು, ನಾನು ಕೂಡ ಇದಕ್ಕಿಂತ ಒಂದು ವರ್ಷದ ಹಿಂದೆ ಇಲ್ಲಿ ಬಂದಿದೆ. ಬಂದ್ಬಿಟ್ಟು ಇಲ್ಲೆಲ್ಲ ಆಕ್ಚುಲಿ ನೋಡಿ, ಈ ಕಡೆ ತೋರಿಸಿ ಸರ್, ಹಂಗೆ ಒಂದ್ ಸ್ವಲ್ಪ ನೋಡಿ. ಇಲ್ಲೆಲ್ಲ ಆಕ್ಚುಲಿ ಇಲ್ಲೆಲ್ಲ ಇದು ಸುದೀಪ್ ಸರ್ ದಯವಿಟ್ಟು ನನ್ನ ಒಳಗಡೆ ಕರ್ಕೊಳ್ಳಿ ಅಂದ್ಬಿಟ್ಟು ಎಲ್ಲ ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಾನು ಕೂಡ ಇಲ್ಲೆಲ್ಲ ಬಂದು ದಯವಿಟ್ಟು ನನ್ನನ್ನು ಬಿಗ್ ಬಾಸ್ ಕರ್ಕೊಳ್ಳಿ, ನಾನು ಕೂಡ ಆ ಒಂದು ಕಂಟೆಂಟ್ ಅನ್ನ ಮಾಡಿದ್ದೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇವಾಗ್ಲೂ ಕೂಡ ಆಕ್ಚುಲಿ ಮೊನ್ನೆ ಆಕ್ಚುಲಿ ಒಬ್ಬ ಲೇಡೀಸು, ಅಣ್ಣ ನೀವು ಬಿಗ್ ಬಾಸ್ ಮನೆಗೆಲ್ಲ ಹೋಗ್ಬಿಟ್ಟು ನನ್ ಬಿಡಿ ಅಂತ ಹೇಳಿದ್ರಲ್ವಾ ಅಂದ್ಬಿಟ್ಟೆಲ್ಲ ಒಬ್ಬ ಲೇಡೀಸ್ ಮಾತಾಡ್ಸಿದ್ಲು, ಆಟೋದವರು. ಎಸ್ ನೋಡಿ ಆಕ್ಚುಲಿ ಹೆಂಗಿದೆ ನೋಡಿ, ಹೇಗಿದೆ ಬಿಗ್ ಬಾಸ್ ಆಕ್ಚುಲಿ. ಇಲ್ಲೆಲ್ಲ ಬಾ 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 ಬಾ. ಅವಾಗ ಹನುಮಂತ ಗೆದ್ದಂತ ಸಂದರ್ಭದಲ್ಲಿ ಇಲ್ಲೆಲ್ಲ ಹೆಂಗೆ ಅಂತಂದ್ರೆ ಏನ್ ಜನ ಎಲ್ಲಾ ಕಡೆ ಜನ. ಇಲ್ಲೆಲ್ಲ ಬಾ, ಏನ್ ಕಾರ್ಗಳು ಬುರ್ರು ಅಂತ ಹೋಗುವು. ಯೂ ಇಲ್ಲೆಲ್ಲ ಏನು ಅವಾಗ ಹೊಸಿ ಜನ ಅಲ್ಲ, ಈ ಕಡೆ ಇಲ್ಲೆಲ್ಲ ಹೊಸಿ ಜನ ಅಲ್ಲ. ಬಾ 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 ಬಾ. ಹನುಮಂತನ ಕ್ರೇಜ್ ಹೆಂಗಿತ್ತು ಅಂದ್ರೆ ಆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಿ. ಅವಾಗ ನಮ್ಗೆ ಆಕ್ಚುಲಿ ಒಳಗಡೆ ಬರಕ್ ಬಿಡ್ತಿರ್ಲಿಲ್ಲ ಬಿಗ್ ಬಾಸ್ ಮನೆ, ಇಲ್ಲಿ ಒಳಗಡೆ ಬರಕ್ ಬಿಡ್ತಿರ್ಲಿಲ್ಲ. ಇವತ್ತು ಆಕ್ಚುಲಿ ಒಳಗಡೆ ಬಂದಿದ್ದೀನಿ. ಒಂದು ತರ ಯಾರಿದ್ದಾರೆ, ಸೆಕ್ಯೂರಿಟಿ ಇದ್ದಾರಾ ಇಲ್ವಾ, ಅದು ಒಂದು ಕ್ಯೂರಿಯಾಸಿಟಿ ಅಂತೂ ಐತೆ. ಯಾಕೆಂತಂದ್ರೆ ನಾವು ಎಷ್ಟೋ ಸರಿ ಬಿಗ್ ಬಾಸ್ ಇಂದ ಗೇಟಿಂದ ಹೊರಗಡೆ ಬಂದು ಇದೆಲ್ಲ ನಿಂತ್ಕೊಂಡು ನೋಡಿದ್ವಿ, ಇವೆಲ್ಲ ಕಂಡಿದ್ದು. ಇವೆಲ್ಲ ಸೀಟ್ಗಳು ನೋಡಿ, ಆ ಸೀಟ್ಗಳು ಇನ್ನೂ ಕೂಡ ಹಾಗೆ ಇದೆ. ಅದೇ ಹೊಸ ತರ ಅದೇ ತರ ಇದೆ, ಏನ್ ಪಳ ಅಂತ ಹೊಳಿತಾ ಇದೆ. ಆದ್ರೆ ನಿಜವಾಗ್ಲೂ ಯಾವ ರೀತಿ ಇತ್ತು, ಅವ್ರು ಹೆಂಗೆ ಒಳಗಡೆಗೆ ಹೋಗ್ತಾ ಇದ್ರು ಬಿಗ್ ಬಾಸ್ ಇಂದ, ಯಾವ ರೀತಿ ಹೋಗ್ತಾ ಇದ್ರು ಒಳಗಡೆಗೆ, ಅದೆಲ್ಲವನ್ನು ಕೂಡ ನೋಡೋಣ ಇವತ್ತು. ಆಕ್ಚುಲಿ ಒಳಗಡೆ ಹೆಂಗಿತ್ತು, ಒಳಗಡೆ ಹೆಂಗಿದೆ. ಯಾಕೆಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಜವಾಗ್ಲೂ ಬಿಗ್ ಬಾಸ್ ಮನೆ ಒಳಗಡೆಗೆ ಹೋದ್ರೆ ಯಾವ ರೀತಿ ಇರುತ್ತೆ ನೋಡಿ. ಇಲ್ಲೊಂದು ಗೇಟ್ ಇದೆ ನೋಡಿ. ಆಕ್ಚುಲಿ ಈ ಗೇಟಲ್ಲಿ ಹೋಗ್ತಿರ್ಲಿ ಅಂತ ಕಾಣಿಸುತ್ತೆ. ಮುಂದೆ ಒಂದು ಗೇಟ್ ಇರ್ಬೋದು, ಆ ಗೇಟಲ್ಲಿ ಆಕ್ಚುಲಿ ಕಂಟೆಸ್ಟೆಂಟ್ಗಳನ್ನ ಒಳಗಡೆ ಬಿಡ್ತಾ ಇದ್ರು ಅಂತ ಕಾಣಿಸುತ್ತೆ. ಬನ್ನಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಇನ್ನೂ ಬಟ್ ಮೇಂಟೈನ್ ಮಾಡಿದ್ದಾರೆ, ನೀರೆಲ್ಲ ಹಾಕಿದ್ದಾರೆ ಅಂತ ಕಾಣಿಸುತ್ತೆ. ಈ ಕಡೆ ಹೂವಿನ ಗಿಡಗಳು ಏನೇನೋ ಇದೆ, ಬಾಳೆ ಗಿಡಗಳಿದೆ, ಇದೆಲ್ಲ ಇದೆ. ಒಟ್ಟಿನಲ್ಲಿ ನೀರು ಹಾಕಿದ್ದಾರೆ, ಯಾರೋ ಇರ್ಬೋದು ಮೇಂಟೈನ್ ಮಾಡೋಕ್ಕೆ. ನೋಡೋಣ ಯಾರಿದ್ದಾರೆ ಅಂತ. ನೋಡಿ ಅವಾಗೆಲ್ಲ ಹೆಂಗಿತ್ತು, ಇಲ್ಲೆಲ್ಲ ಏನು ಜೋರಾಗಿ ಕಿರ್ಚ್ಕೊಳ್ಳೋರು ಒಳಗಡೆಗೆ ಮನೇಲಿ. ಏನು ದೊಡ್ಡದಾಗಿ ರಜತ್ ಅಂತೂ ಏನು ಹೆಂಗೆ ಕಿರ್ಚಾಡ್ತಿದ್ದ ಈ ಮನೇಲಿ. ಚೈತ್ರ ಕುಂದಾಪುರ, ಚೈತ್ರ ಕುಂದಾಪುರ ಅವರು ಇದ್ದಂಥ ಮನೆ ಇದು. 3 ತಿಂಗಳುಗಳ ಕಾಲ ಚೈತ್ರ ಕುಂದಾಪುರ ಅವ್ರು ಇದ್ರು ಈ ಮನೇಲಿ. ರಜತ್ ಅವ್ರು ಇದ್ರು. ಲಾಯರ್ ಜಗದೀಶು ಹೊಡೆದಾಡಿದ್ದು ಇದೇ ಬಿಗ್ ಬಾಸ್ ಮನೇಲಿ. ನೋಡಿ ಇಲ್ಲೊಂದು ಗೇಟ್ ಇದೆ, ಏನೋ ಒಳಗಡೆ ಸೌಂಡ್ ಬರ್ತಾ ಇದೆ ಸರ್. ನೋಡಿ ಏನೋ ಒಂದು ಸೌಂಡ್ ಬರ್ತಾ ಇದೆ, ಗುಯ್ ಅಂತ. ಅಬ್ಬಾ ಏನ್ ಸರ್ ಇದು, ಅಲ್ಲಿ ನೋಡಿದ್ರೆ ಇದೊಂದೇ ಮನೆ ಏನಂಗೆ ಕಾಣಿಸ್ತು, ಇನ್ನು ಹೋಗ್ತಾ ಇದ್ರೆ ಇಷ್ಟೊಂದು ದೊಡ್ಡದಾಗಿದೆಯಲ್ಲಪ್ಪ ಬಿಗ್ ಬಾಸ್ ಮನೆ. ಬನ್ನಿ ನೋಡೋಣ. ಯಪ್ಪ ಯೋ ಏನ್ ಸರ್ ಇದು, ಈ ಲೆವೆಲ್ಗೆ ಅದೊಂದು ದೊಡ್ಡ ಬಿಲ್ಡಿಂಗು, ಇಲ್ಲೊಂದು ದೊಡ್ಡ ಬಿಲ್ಡಿಂಗು. ಅಲ್ಲ ಇದು ನಮಗೆ ಬಿಗ್ ಬಾಸ್ ಮನೇಲಿ ಒಂದೇ ಮನೆ ತೋರಿಸ್ಬಿಟ್ಟು ಅದರಲ್ಲಿ ಒಂದು ಹಾಲ್ ತೋರಿಸ್ತಾರೆ, ಸ್ವಿಮ್ಮಿಂಗ್ ಪೂಲ್ ಇವೆಲ್ಲ ತೋರಿಸ್ತಾರೆ. ಆದ್ರೆ ಇಲ್ಲಿ ನೋಡಿ, ಅಲ್ಲೊಂದು ದೊಡ್ಡದು ಹೌಸ್ ಇದೆ, ಇಲ್ಲೊಂದು ದೊಡ್ಡ ಹೌಸ್ ಇದೆ, ಅದ್ರ ಪಕ್ಕದಲ್ಲೂ ಒಂದು ದೊಡ್ಡ ಹೌಸ್ ಇದೆ. ಯಾವ ಲೆವೆಲ್ಗೆ ಇರಬಾರ್ದು ಒಳಗಡೆ. ನೋಡೋಣ ಬನ್ನಿ. ಇಲ್ಲೊಂದು ಗೇಟ್ ಓಪನ್ ಇದೆ ಸರ್, ನೋಡೋಣ. ನಿಜವಾಗ್ಲೂ ಅದೊಂದು ಕನಸು, ಬಿಗ್ ಬಾಸ್ ಮನೆ ಒಳಗಡೆಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದ್ರೆ ಹೋಗ್ಬಿಟ್ರೆ ಕೂಗಾಡ್ಬಿಡ್ತಾನೆ, ಅಯ್ಯೋ ಬಿಗ್ ಬಾಸ್ ಮನೆ ಬಂದ್ಬಿಡ್ತೆ ಅಂತ. ಆ ಲೆವೆಲ್ಗಿದೆ. ಬಟ್ ಈ ಡೋರ್ ಓಪನ್ ಇಲ್ಲ ಸರ್, ಇಲ್ಲ ಈ ಡೋರ್ ಓಪನ್ ಇಲ್ಲ, ಬೀಗ ಇದೆ ಒಳಗಡೆಯಿಂದ. ಇಲ್ಲ ಇದು ಕ್ಲೋಸ್ ಮಾಡಿದ್ದಾರೆ, ಇಲ್ಲಿ ಬೀಗ ಹಾಕಿದ್ದಾರೆ. ನೋಡೋಣ ಆ ಕಡೆ ಏನಾರು ಓಪನ್ ಇದೆಯಾ, ಬನ್ನಿ ನೋಡೋಣ. ಆಕ್ಚುಲಿ ಹೌದು ಸಾ, ನಮಗೆ ಬಿಗ್ ಬಾಸ್ ಮನೇಲಿ ಹೆಂಗ್ ಕಾಣಿಸ್ತಾ ಇದ್ದು, ಆದ್ರೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಇದು.
ಅದೊಂದು ದೊಡ್ಡ ಬಿಲ್ಡಿಂಗ್, ಇದೊಂದು ದೊಡ್ಡ ಬಿಲ್ಡಿಂಗು, ಇದೊಂದು ದೊಡ್ಡ ಬಿಲ್ಡಿಂಗು. ಪಾಪ ಪಾಪ ಪಾಪ. ಅಯ್ಯ, ನೆಕ್ಸ್ಟ್ ಲೆವೆಲ್ ಗುರು ಇದು. ಸಖತ್ತಾಗೈತೆ, ಖುಷಿ ಆಗುತ್ತೆ. ಯಾಕೆಂದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಪ್ರೋಗ್ರಾಮ್ ಇದ್ದು ಕಿಚ್ಚ ಸುದೀಪ್ ಅವ್ರು ಏನಾದ್ರು ಒಳಗಡೆ ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಕಿಚ್ಚ ಸುದೀಪ್ ಅವರು ಒಳಗಡೆ ಇದ್ದಾಗ ನಾವೇನಾದ್ರು ಬಂದ್ಬಿಟ್ಟಿದ್ರೆ ಅಯ್ಯೋ ಕುಣಿದು ಕುಪ್ಪಳಿಸ್ಬಿಡ್ತಿದ್ವಿ. ಅಯ್ಯೋ ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ವಿ ಅಂತ. ನೋಡಿ ಇಲ್ಲೊಂದು ಯಾವುದೋ ಒಂದು ಆಫೀಸ್ ತರ ಏನೋ ಮಾಡ್ಕೊಂಡವ್ರೆ. ಏನೋ ಇದೆ ಸರ್, ಇದು ಫೈರ್ ಆರ್ಡರ್ ಅಂದ್ಬಿಟ್ಟು ಇಲ್ಲಿ ಏನೋ ಒಂಥರ ಆಫೀಸ್ ತರ ಮಾಡಿದ್ರು. ಬಟ್ ಈ ಸದ್ಯಕ್ಕೆ ಯಾರು ಇಲ್ಲ ಅಲ್ಲಿ, ಆಯ್ತಾ. ಅಂದ್ರೆ ಬಿಗ್ ಬಾಸ್ ನಡಿವಾಗ ಅದೆಲ್ಲ ಇದೆ ನೋಡಿ. ಯಾರು ಅಂಕಲ್ ಬರ್ತಾ ಇದಾರೆ, ಒಬ್ರು ಯಾರು ಅಂಕಲ್ ಬರ್ತಾ ಇದಾರೆ. ಪರ್ಮಿಷನ್ ಕೇಳೋಣ, ನೋಡೋಣ ಏನಂತಾರೆ. ಸರ್ ನೋಡೋಣ. ಅಲ್ಲಿ ದೊಡ್ಡ ಹೌಸ್ ಐತಪ್ಪ, ಸಾಮಾನ್ಯ ದೊಡ್ಡ ಹೌಸ್ ಅಲ್ಲ ಅಲ್ವಾ. ನೋಡಿ ಇದು ಆಕ್ಚುಲಿ ಆ ಕಡೆಗೆ ಇನ್ನೂ ಹೌಸ್ ಇದೆ. ಅಲ್ಲಿ ಯಾರಿದ್ದಾರೆ ಏನೋ ಒಂದು ಗೊತ್ತೆ. ಎಸ್ ಸ್ನೇಹಿತರೆ, ಅಂತೂ ಇಂತೂ ಕೊನೆಗೂ ಬಿಗ್ ಬಾಸ್ ಮನೆ ಎಂಟ್ರೆನ್ಸ್ ಬಂದಿದ್ದೀವಿ. ನಮ್ಗಂತೂ ಒಂಥರ ಏನೋ ಒಂದು ಮನಸ್ಸಿನಲ್ಲಿ ತಳಮಳ ಅಂತಾರಲ್ಲ, ಆ ರೀತಿ ಆಗ್ತಾ ಇದೆ. ಬನ್ನಿ ಇವಾಗ ರಿಯಲ್ ಬಿಗ್ ಬಾಸ್ ಮನೆಗೆ ಎಂಟ್ರಿ. ನಿಜವಾಗ್ಲೂ ಒಂಥರ ಮನಸ್ಸಿಗೆ ಏನೋ ಒಂಥರ ತಳಮಳ ಅಂತಾರಲ್ಲ, ಆ ರೀತಿ ಆಗ್ತೈತೆ. ಯಾಕೆಂತಂದ್ರೆ ಈ ಅಪ್ಪ ನಿಜವಾಗ್ಲೂ ನೇರ ಸರ್ ಕಿಚ್ಚ ಸುದೀಪ್ ಸರ್ ಒಳಗಡೆ ಇದ್ದಾಗ ನಾವೇನಾದ್ರು ಬಂದಿದ್ರೆ ನೆಕ್ಸ್ಟ್ ಲೆವೆಲ್ ಕುಣಿದು ಕುಪ್ಪಳಿಸ್ಬಿಡ್ತಿದ್ವಿ. ಹಂಗೇನೆ ಕುಣಿದು 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 ಕುಪ್ಪಳಿಸ್ಬಿಡ್ತಿದ್ವಿ. ಎಸ್ ಬನ್ನಿ. ಎಸ್ ನೋಡಿ, ಬಿಗ್ ಬಾಸ್ ಒಳಗಡೆ ಹೋಗೋಕೆ ಯಾರಿಗುಂಟು ಯಾರಿಗಿಲ್ಲ. ಬನ್ನಿ ಬನ್ನಿ ಸರ್, ಬನ್ನಿ. ಅಯ್ಯೋ ಏನ್ ಸರ್ ಇದು, ಅಬ್ಬಾ ಹೆಂಗಿದೆ ನೋಡಿ ಸರ್ ಒಳಗಡೆ. ಈಗ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ಒಳಗಡೆ ಹೋಗಿ ನೋಡೋಣ. ಯಾರು ಒಳಗಡೆ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಇತ್ತು, ಕಿಚನ್ ಹಾಲ್ ಇತ್ತು, ಆಮೇಲೆ ಹನುಮಂತು ಮತ್ತೆ ಧನರಾಜ್ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರು. ಅದೆಲ್ಲ ಪ್ಲೇಸ್ ಅನ್ನ ಹೋಗಿ ನೋಡೋಣ ಇವತ್ತು. ಬನ್ನಿ. ಎಸ್ ಬನ್ನಿ. ಹೇಗಿದೆ ಅಂತ ಸರ್? ಎಸ್ ಇವಾಗ ಒಳಗಡೆಗೆ ಬಂದಿದ್ದೀವಿ. ಯಪ್ಪ 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 ಎಂತೆಂತ ಏನ್ ಸರ್ ಇದು ನೀವು ನೋಡ್ದಂಗೆ ಅದು ಸೆಕ್ಯೂರಿಟಿ ಮೇಲ್ಗಡೆ ಕೂತ್ಕೊಂಡು ನೋಡಿ. ಎಸ್ ಸರ್ ಕರೆಕ್ಟ್ ನೀವು ಹೇಳಿದ್ದು. ಇಲ್ಲೂ ಒಂದೈತೆ ನೋಡಿ. ಇಲ್ಲಿ ಆಕ್ಚುಲಿ ಇಲ್ಲಿ ಸೆಕ್ಯೂರಿಟಿ ಕೂತ್ಕೊಂಡು ಯಾರು ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಏನ್ ಮಾಡ್ತಾ ಇದಾರೆ ಅಥವಾ ಏನಾದ್ರು ಮೇಲ್ಗಡೆ ದಾಟ್ ಹೋಗ್ತಾರ ಇದೆಲ್ಲ ವಾಚ್ ಮಾಡಕ್ಕೆ ಅಂದ್ರೆ ಕ್ಯಾಮ್ರಾ ಇಟ್ಕೊಂಡು ನೋಡ್ತಿದ್ರು ಅಂತ ಕಾಣಿಸುತ್ತೆ. ಅಲ್ಲಿ ಒಂದ್ಸರಿ ತೋರಿಸಿ ಸರ್. ಅದು ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇಲ್ಲೇನಾದ್ರೂ ಹೊರಗಡೆ ದಾಟ್ ಹೋಗ್ತಾರ. ಈಗ ನೋಡಿ ಹಿಂದೆ ಎಲ್ಲ ಸುಮಾರು ಜನ ನಾನು ಹೊರಟೋಗ್ತೀನಿ ಹೊರಗಡೆಯಿಂದ, ಆಮೇಲೆ ಇದು ಎಷ್ಟಿದೆ, ಇದು ಮೇಲ್ಗಡೆ ಗೋಡೆ ಎಷ್ಟಿದೆ, ದಾಟ್ ಹೊರಟೋಗ್ತೀವಿ ಹಾಗೆ ಹೇಗೆ ಅಂತಿದ್ರಲ್ಲ ನೋಡಿ. ಆಕ್ಚುಲಿ ಗೋಡೆ ಎಲ್ಲಗಳೆಲ್ಲ ನೋಡಿ ಎಷ್ಟೆಷ್ಟು ದೂರ ಮಾಡಿ ನಿಜವಾಗ್ಲೂ ಅಲ್ಲಿಂದ ನೆಗೆದ್ ಬರೋಕ್ಕಾಗತ್ತಾ ಸರ್ ನಾವು? ಅಲ್ಲೆಲ್ಲ ಕೂತ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ವಾಚ್ ಮಾಡ್ತಾ ಇದ್ರು. ಎಸ್ ನೋಡಿ ಬಿಗ್ ಬಾಸ್ ಮನೆ. ಯಪ್ಪ ಸರ್, ಓ ಮೈ ಗಾಡ್ ಸರ್ ಇಲ್ಲಿ ನೋಡಿ ಸರ್. ಅಯ್ಯೋ ಶಿವನೇ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತೆ. ಆಕ್ಚುಲಿ ಇಲ್ಲಿಂದ ಬರ್ತಾ ಇದ್ರು ಅಲ್ವಾ? ತೋರಿಸಿ ಇದು ಇಲ್ಲಿ ತೋರಿಸಿ. ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಇಲ್ಲಿ ಇತ್ತು ಸರ್. ಇಲ್ಲೆಲ್ಲ ಇಲ್ಲಿ ಎಂಟ್ರಿ ಇತ್ತು. ಇಲ್ಲಿಂದ ಆಕ್ಚುಲಿ ಹಿಂಗ್ ಒಳಗಡೆ ಬರೋರು ಹೊರಗಡೆ ಹೋಗೋರು. ಎಂತ ಅದ್ಭುತವಾಗಿತ್ತು ಸರ್ ಇದು. ಹೌದೌದೌದು. ಡೋರ್ ಓಪನ್ ಆಗೋದು, ಡೋರ್ ಕ್ಲೋಸ್ ಮಾಡೋದೆಲ್ಲ ಅದೇ ಇದ್ದಿದ್ದು. ಈಗ ಹಿಂದೆ ಎಲ್ಲ ಇವ್ರು ಇದ್ರಲ್ಲ ಅವರೆಲ್ಲ ಇಲ್ಲಿಗೆ ಬಂದು ಬಿಗ್ ಬಾಸ್ ನಾನು ಹೊರಗಡೆ ಹೋಗ್ಬೇಕು ಅಂತಿದ್ರಲ್ಲ ನೋಡಿ, ಅದೇ ಡೋರ್ ಇದು. ಅಪ್ಪ ನೋಡಿ, ಈಗ ಒಂದ್ಸಾರಿ ಹೊರಗಡೆ ತೋರಿಸಿ ಸರ್. ಯಪ್ಪ ಸೂಪರ್. ಆಕ್ಚುಲಿ ನಾವು ಟಿವಿಲಿ ನೋಡಿ ಸಂಭ್ರಮಿಸ್ತಾ ಇದ್ವಿ. ನೆಕ್ಸ್ಟ್ ಲೆವೆಲ್ ಗುರು. ಈ ಮನೇಲಿ ಆಕ್ಚುಲಿ ಯಾವ ರೀತಿ ಇಲ್ಲಿ ನೋಡಿ, ಇಲ್ಲಿಂದ ಆಕ್ಚುಲಿ ಅವರೆಲ್ಲ ಪ್ರತಿದಿನ ಇಲ್ಲೇ ಇರೋರು ಸರ್. ಏನ್ ಬಿಸಿಲಿದೆ ಮಾಮೂಲಿ ನಾರ್ಮಲ್ ಎಲ್ಲ ಬಿಸಿಲಿದೆ, ಇದೇ ರೀತಿ ಬಿಸಿಲು ಇರ್ತಿತ್ತು. ಇಲ್ಲಿ ಬಿಸಿಲು ಬಂದಾಗ ಆಕ್ಚುಲಿ ಒಳಗಡೆ ಹೋಗಿ ಕೂತ್ಕೊಳ್ಳೋರು. ಸ್ವಿಮ್ಮಿಂಗ್ ಪೂಲ್ ನೋಡಿ, ಈ ಸ್ವಿಮ್ಮಿಂಗ್ ಪೂಲ್ ಆಕ್ಚುಲಿ ನಮ್ಗೆ ಹೆಂಗ್ ಕಾಣಿಸುತ್ತೆ, ಆಕ್ಚುಲಿ ಟಿವಿಲಿ ಹೆಂಗ್ ಕಾಣಿಸುತ್ತೆ ಸರ್ ಇದು ಸ್ವಿಮ್ಮಿಂಗ್ ಪೂಲು. ಅದ್ರ ಇವಾಗ ನೋಡಿ ಹೆಂಗಿದೆ, ಏನೋ ಒಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ತರ ಕಾಣಿಸ್ತಾ ಇದೆ. ಬಿಡಿ ಸರ್ ನೆಕ್ಸ್ಟ್ ಲೆವೆಲ್ ಇದು. ಎಸ್ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ನಾನು ನಿಮ್ಗೆ ಇವತ್ತು ತಿಳಿಸ್ಲೇಬೇಕು. ಅದೇನಪ್ಪಾ ಅಂತಂದ್ರೆ ಅಲ್ಲಿ ನೋಡಿ, ಆಕ್ಚುಲಿ ಕೆಳಗಡೆ ಒಂದು ಫ್ಲೋರ್ ಇದೆ, ಮೇಲ್ಗಡೆ ಒಂದು ಫ್ಲೋರ್ ಇದೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇಲ್ಲಿ ಏನ್ ಗುರು ಅಂತ ನೀವು ಕೇಳ್ಬಹುದು.
ನೀವು ನೋಡಿರ್ತೀರಾ ನಮ್ಮ ವರ್ತೂರ್ ಸಂತೋಷಣ ಮತ್ತೆ ತುಕಾಲಿ ಸಂತೋಷ್ ಅವರು ಇಲ್ಲಿಂದ ಕೆಳಗಡೆಯಿಂದ ಹೋಗಿ ಮೇಲ್ಗಡೆ ಕೂತ್ಕೊಂಡು ಅಲ್ಲಿ ಮಾತಾಡ್ತಿದ್ರು. ಅದು ಯಾವ ಮಟ್ಟಿಗೆ ಸದ್ದು ಮಾಡಿತ್ತು ಆ ಸೀಸನ್ ಅಲ್ಲಿ ಅಂತ ಅಂದ್ರೆ ನಿಜವಾಗ್ಲೂ ಸಂತು ಪಂತು ಅವ್ರು ಫೇಮಸ್ ಆಗಿದ್ದೇನು ಹೇಳಿ, ಸಂತು ಪಂತು ಅಂತ ಫೇಮಸ್ ಆಗಿದ್ರು ಅಲ್ಲಿ ಕೂತ್ಕೊಂಡು. ಆನಂತರ ಅದಾದ ನಂತರ ಸಂತು ಪಂತು ಕೂತ್ಕೊಂಡು ಫೇಮಸ್ ಆದ ನಂತರ ಆಕ್ಚುಲಿ ಅಲ್ಲಿಗೆನೆ ನಮ್ಮ ಧನರಾಜ್ ಅವರು ಮತ್ತೆ ನಮ್ಮ ಹನುಮಂತು ಅವರು ಕೂಡ ಇಲ್ಲಿಂದ ಮೇಲ್ಗಡೆ ಹೋಗಿ ಕೂತ್ಕೊಂಡು ಅವರು ಕೂಡ ಅಲ್ಲಿ ಮಾತಾಡೋರು ಅಲ್ವಾ, ಅವರು ಒಂಥರ ಫೇಮಸ್ ಆಗಿದ್ರು. ಆಮೇಲೆ ಇಲ್ಲಿ ನೋಡಿ ಆಕ್ಚುಲಿ ಸಂತು ಪಂತು ಅವರು ನಿಮ್ಗೆ ಅದೊಂದು ಬೀನ್ ಬ್ಯಾಗ್ ಬರುತ್ತಲ್ಲ, ಆ ಬೀನ್ ಬ್ಯಾಗ್ ಹಾಕೊಂಡು ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾವೆ, ಯಾವ ಮರೆಯೋಕೆ ಆಗಲ್ಲ, ಅದ್ಭುತವಾದಂಥ ಕ್ಷಣಗಳು. ಬನ್ನಿ ಹಂಗೆ ಸ್ವಲ್ಪ ನೋಡೋಣ ಈಗ ಹೇಗಿದೆ, ಯಾಕೆಂದ್ರೆ ಈಗೆಲ್ಲ ಖಾಲಿ ಮಾಡ್ಕೊಂಡು ಹೋಗಿರೋದ್ರಿಂದ ಯಾವ ರೀತಿ ಇದೆ ನೋಡೋಣ. ಆಕ್ಚುಲಿ ನೋಡಿ ಅವರು ಇಲ್ಲಿಗೆ ಬರೋರು ನೋಡಿ ಇಲ್ಲಿ ಹೇಗಿದೆ ಅಂತ. ಓ ಇಲ್ಲಿ ಇದು ಆಕ್ಚುಲಿ ಇದು ಒಂದು ಇದಿದೆ, ಟಾಯ್ಲೆಟ್ ಇದೆ ಅದು ಬಿಡಿ. ಬನ್ನಿ ನೋಡೋಣ ಹೇಗಿದೆ. ಹೇಗೆ ಇದು, ಈ ಕಡೆ ಇಲ್ಲೆಲ್ಲ ಕ್ಯಾಮ್ರಾಗಳು ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದಂಥ ಜಾಗ ಇದು. ಈ ಕಡೆ ಬನ್ನಿ, ಅವರು ಮೇಲ್ಗಡೆಗೆ ಹೋಗ್ತಿದ್ರಲ್ಲ ಹೇಗೆ, ಅದು ಇಲ್ಲೇ ಒಂದು ಇದಿತ್ತು ಅಂತ ಅನ್ಸುತ್ತೆ ಸರ್ ಇಲ್ಲಿ. ಇಲ್ಲಿ ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಅದು. ಆಕ್ಚುಲಿ ಇಲ್ಲಿತ್ತು ಅಂತ ಕಾಣಿಸುತ್ತೆ. ಇಲ್ಲಿ ಲಿಫ್ಟ್ ತರ ಒಂದು ಇಲ್ಲಿಂದ ಮೇಲ್ಗಡೆಗೆ ಹೋಗಿ ಅಲ್ಲೆಲ್ಲ ಕೂತ್ಕೊಂಡು ಮಾತಾಡೋರು, ಅದನ್ನ ಬಿಚ್ಕೊಂಡು ಹೋಗ್ಬಿಟ್ಟಾರೆ ಅಂತ ಕಾಣಿಸುತ್ತೆ. ಇಲ್ಲೆಲ್ಲ ನನಗೆ ಅದು ನೋಡಿದ ತಕ್ಷಣ ಖುಷಿಯಾಗಿದ್ದು. ಯಾಕೆ ಅಂತಂದ್ರೆ ನಮ್ಮ ಸಂತು ಪಂತು ಅವರು ಅಲ್ಲಿ ಕಾಲ ಕಳೆದಂಥ ಕ್ಷಣಗಳು ಅವೆಲ್ಲವೂ ನೆನಪು ಬಂದ್ಬಿಟ್ಟು ಆ ಬಿಗ್ ಬಾಸ್ನ ನಾನು ಮಿಸ್ ಮಾಡ್ದೇನೆ ನೋಡಿದ್ದೆ. ನಮ್ಮ ವರ್ತೂರ್ ಸಂತೋಷಣ ಮತ್ತೆ ತುಕಾಲಿ ಅವರು ಆ ಒಂದು ಸೀಸನ್ ಸಂಪೂರ್ಣವಾಗಿ ನೋಡಿದ್ದೆ. ನಿಜವಾಗ್ಲೂ ಸಖತ್ ಖುಷಿ ಆಗ್ಬಿಡ್ತು ಈ ಒಂದು ಪ್ಲೇಸ್ ಅನ್ನ ನೋಡಿ. ಆಮೇಲೆ ನಮ್ಮ ಧನರಾಜ್ ಅವರು, ಹನುಮಂತ್ ಅವರು ಕೂಡ ಇಲ್ಲಿ ಕಾಲ ಕಳೆದಂಥ ಕ್ಷಣಗಳು ಮೇಲ್ಗಡೆ ಅದೆಲ್ಲವೂ ಕೂಡ ಕಣ್ಣಿಗೆ ಇವಾಗಲೂ ಕೂಡ ಕಟ್ತಂಗಿದೆ. ಅದಕ್ಕೋಸ್ಕರ ತುಂಬಾ ಖುಷಿ ಆಯ್ತು ಈ ಒಂದು ಪ್ಲೇಸ್ ಅನ್ನ ನೋಡಿ. ಎಸ್, ಸಖತ್ತಾಗಿದೆ ಗುರು, ಸಖತ್ತಾಗಿದೆ ಅನ್ನೋದಕ್ಕಿಂತ ನಾವು ಅವಾಗ ನೋಡಿದ್ದು ಆ ಒಂದು ಇಮೇಜ್ ಇರೋದ್ರಿಂದ ಸಖತ್ತಾಗಿತ್ತು ಅನ್ನಂಗಿದೆ. ಬಟ್ ಇವಾಗ ಎಲ್ಲ ಖಾಲಿ ಎಲ್ಲ ಬಿಚ್ಕೊಂಡು ಹೋಗಿರೋದ್ರಿಂದ ಏನಂದ್ರೆ ಏನು ಇಲ್ಲ ಅಂತ ಇವಾಗ ಅನಿಸ್ತೈತೆ. ನೋಡಿ ಒಂದು ಹೆಂಗ್ ಕಾಣಿಸುತ್ತೆ, ಒಂದು ಅದ್ಭುತವಾದ ವ್ಯೂ. ಇವಾಗ್ಲೇ ನೋಡಿ ಇದೆಲ್ಲ ಬಿಚ್ಕೊಂಡೋಗಿ ತುಂಬಾ ದಿನಗಳಾಗಿದೆ, ಇವಾಗ್ಲೇ ಹಿಂಗ್ ಕಾಣಿಸ್ತೈತೆ ನಮ್ಗೆ. ಅವಾಗ ಕ್ಯಾಮ್ರಾಗೆ ಯಾವ ಕ್ವಾಲಿಟಿ ಕಾಣಿಸ್ತಾ ಇರಬಾರ್ದು ಇಲ್ಲೆಲ್ಲ ಆಕ್ಚುಲಿ ಇಲ್ಲಿ ಬರ್ತಿದ್ರು ಸಂತು ಪಂತು, ಇಲ್ಲೆಲ್ಲ ಕೂತ್ಕೊಳ್ತಿದ್ರಿ. ಈ ಒಂದು ಪ್ಲೇಸ್ ಅಲ್ಲಿ ಇಲ್ಲಿ ಬಂದು ನೋಡಿ, ಇಲ್ಲಿ ಕೂತ್ಕೊಳ್ಳೋರು, ಹಿಂಗೆ ಕೂತ್ಕೊಳ್ಳೋರು, ಇಲ್ಲಿ ಕೂತ್ಕೊಂಡು ಇಲ್ಲಿ ನಮ್ಮ ವರ್ತೂರ್ ಸಂತೋಷಣ, ಇಲ್ಲಿ ತುಕಾಲಿ ಅಣ್ಣ ಇದೆಲ್ಲ ಕೂತ್ಕೊಂಡು ಎಲ್ರ ವಿಷಯನೂ ಮಾತಾಡೋರು. ಯಾರು ಅವ್ರೆಂಗೆ ಇವ್ರ ಹೆಂಗೆ ಇದೆಲ್ಲ ಕೂತ್ಕೊಂಡು ಇಲ್ಲಿ ಮಾತಾಡೋರು. ಆನಂತರ ಅದೇ ರೀತಿ ಅದಾದ ನಂತರ ಸೀಸನ್ ಅಲ್ಲಿ ಧನರಾಜ್ ಅವರು, ಹನುಮಂತ್ ಅವರು ಕೂಡ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲೆಲ್ಲ ಮಾತಾಡ್ತಿದ್ದಂತ ನಾವ್ ಯಾವತ್ತೂ ಮರೆಯಕ್ಕಾಗಲ್ಲ. ಆಮೇಲೆ ಆರ್ಟಿಸ್ಟ್ಗಳು ಈಗ ನೋಡಿ ರಕ್ಷಿ, ಕೆಲವು ಜನ ಇಲ್ಲೆಲ್ಲ ಇವಾಗ ನೀವು ಬಿಗ್ ಬಾಸ್ ಇಂದ ಹೊರಗಡೆ ಹೋಗ್ತಾ ಇದೀರಿ ಅಂತಂದಾಗ ಇಲ್ಲಿಂದ ಬರೋರು ಏನು ಇವರೆಲ್ಲ ಇನ್ನು ಉಳಿದಿರೋರು ಎಲ್ಲಾರು ಕಣ್ಣೀರ್ ಹಾಕೊಳ್ಳೋರು, ಹಿಂಗೆ ಅಂತ ಕಣ್ಣೀರ್ ಹಾಕೊಂಡವ್ರು ಬಾಯ್ ಬರ್ತೀನಿ, ಬಾಯ್ ಬರ್ತೀನಿ, ಹೊರಗಡೆ ಬಂದ್ಮೇಲೆ ಭೇಟಿ ಆಗೋಣ, ಬಾಯ್. ಅದೆಲ್ಲ ಎಂತ ಅದ್ಭುತವಾದ ಕ್ಷಣಗಳು. ಇಲ್ಲೇ ಹೋಗ್ತಿದ್ದವ್ರು ಹಿಂಗ್ ಬರೋರು ಎಲ್ಲ. ಆಮೇಲೆ ಇಲ್ಲೊಂದು ಡೋರ್ ಇರ್ತಿತ್ತು, ಇದು ಗ್ಲಾಸ್ ಡೋರ್ ಕ್ಲೋಸ್ ಮಾಡಿದ್ದಾರೆ. ಇದು ಗ್ಲಾಸ್ ಡೋರ್ ಇರ್ತಿತ್ತು, ಇದನ್ನ ಕ್ಲೋಸ್ ಮಾಡಿದ್ದಾರೆ ಇಲ್ಲಿಂದ ಇಷ್ಟೇ. ಆಮೇಲೆ ಇದರಿಂದ ಹೊರಗಡೆ ಹೋಗಕ್ ಆಗ್ತಿರ್ಲಿಲ್ಲ ಅವರು ಅಲ್ವಾ. ಆಮೇಲೆ ಅವರು ಇಲ್ಲಿಂದ ಹೊರಗಡೆ ಹೋಗ್ಬಿಡ್ತಿದ್ರು. ಈಗ ಎಂತೋ ಅದ್ಭುತವಾದ ಎಲ್ಲ ಬಿಗ್ ಬಾಸ್ನ ಚಿತ್ರಣಗಳು ಎಲ್ಲ ಕಣ್ಣಿಗೆ ಕಟ್ತಂಗಿದೆ. ಒಂಥರ ನನಗಂತೂ ಖುಷಿ ಆಗ್ಬಿಡ್ತು. ಯಾಕೆಂದ್ರೆ ಇಂಥ ಕಂಟೆಸ್ಟೆಂಟ್ಗಳು ಇದ್ದಂಥ ಜಾಗಕ್ಕೆ ಇವತ್ತು ನಾವು ಬಂದಿದ್ದೀವಲ್ಲ, ನಾವು ಒಳಗಡೆ ಬಂದಿದ್ದೀವಲ್ಲ ಅನ್ನೋ ಒಂದು ಖುಷಿನೇ ಇವಾಗ ನನಗೆ ಆಗ್ತಾ ಇದೆ. ಎಸ್, ಅದ್ಭುತ. ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಇಲ್ಲೆಲ್ಲ ಕೂತ್ಕೊಂಡು ಅಯ್ಯೋ ಎಂತೆಂಥ ಕಂಟೆಸ್ಟೆಂಟ್ಗಳಿಲ್ಲೆಲ್ಲ ಇದು ಮಾಡಿದ್ದಾರೆ. ಬನ್ನಿ ಹಿಂಗೆ ಒಂದು ರೌಂಡ್ ಹೋಗೋಣ. ನೋಡಿ ಸರ್ ಹೇಗಿದೆ. ಹೌದಲ್ಲ, ಅಂದ್ರೆ ಇದು ಹಾಲು ಇಲ್ಲೆಲ್ಲ ಅಂದ್ರೆ ನೋಡಿ ಹೆಂಗಿದೆ, ಇದು ವಿಶಾಲವಾದಂತ ಹಾಲ್. ಇದು ಆಕ್ಚುಲಿ ಸಖತ್ತಾಗಿದೆ. ಆಮೇಲೆ ಎಲ್ರಿಗೂ ನೋಡಿ ಸಪ್ರೇಟ್ ಆಗಿ ಬಾತ್ರೂಮ್ಗೆ ಹೋಗೋಕೆ ಎಲ್ರಿಗೂ ಸಪ್ರೇಟ್ ಬಾತ್ರೂಮ್ ಮಾಡಿದ್ರು ಅಲ್ವಾ. ಅಲ್ಲೇ ಒಂದು 4 ಬಾತ್ರೂಮ್ ಮಾಡ್ಕೊಂಡಿದ್ರು. ಆಮೇಲೆ ನೋಡಿ ಇದೊಂದು ದೊಡ್ಡ ಹಾಲ್ ಅಲ್ವಾ. ಆಮೇಲೆ ಇಲ್ಲಿಂದ ಆಕ್ಚುಲಿ ಇಲ್ಲೊಂದು ಇದಿದೆ, ಇಲ್ಲಿ ಒಳಗಡೆ ಹೋಗೋಕೆ ಹೊರಗಡೆ ಬರೋಕೆ ಇಲ್ಲೊಂದು ಡೋರ್ ಇದೆ. ಆದ್ರೆ ಇವಾಗೆಲ್ಲ ಏನು ಇದೆಲ್ಲ ಪಕ್ಷಿಗಳೆಲ್ಲ, ಓ ಮೈ ಗಾಡ್, ಇದು ಬ್ಯಾಕ್ ಗೇಟ್ ಸರ್. ಇದು ಬ್ಯಾಕ್ ಗೇಟ್ ಇದು
ಬ್ಯಾಕೆಟು ಪಕ್ಕಕ್ಕೆ ಹೋಗೋಕೆ ಇನ್ನೊಂದು ಇದೆ ಅಂತ ಕಾಣಿಸುತ್ತೆ ಅಲ್ಲಿ ಆ ಕಡೆ, ಅಂದ್ರೆ ಆ ಪಕ್ಕದ್ದು ಇನ್ನೊಂದು ಇದಿದೆಯಲ್ವಾ ಅಲ್ಲಿಗೆ ಹೋಗೋಕೆ. ಅಂದ್ರೆ ಇದು ಹಾಲೆಲ್ಲ ಇತ್ತು ಮೋಸ್ಟ್ಲಿ. ಪಕ್ಕದಲ್ಲಿ ಕಿಚನ್ ಆಗಿರ್ಬಹುದು, ಆಮೇಲೆ ನಮ್ಮ ಧನರಾಜು ಹನುಮಂತು ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರಲ್ಲ ಅದೆಲ್ಲವೂ ಕೂಡ ಪಕ್ಕದಲ್ಲಿ ಇರ್ಬೋದು ಅಂತ ಕಾಣಿಸುತ್ತೆ. ಅಲ್ಲೊಂದು ಡೋರ್ ಇದೆ, ಆ ಡೋರ್ ಓಪನ್ ಮಾಡಿ ನೋಡೋಣ. ಎಂತೆಂಥ ಗಲಾಟೆಗಳು ನಡೀತಿವೆ ಇಲ್ಲಿ. ಲಾಯರ್ ಜಗದೀಶ್ ಅವರೆಲ್ಲ ಹೆಂಗೆ ಹೊಡೆದಾಡ್ಕೊಬಿಟ್ಟಿದ್ದಾರೆ ಇಲ್ಲಿ. ಅಯ್ಯೋ ಅದ್ಭುತವಾದಂಥ ಜಾಗಗಳು ನೋಡಿ. ಇಲ್ಲೊಂದಿದೆ ಡೋರು ಆಕ್ಚುಲಿ. ಇದು ನೋಡಿ, ನಾವು ಅಲ್ಲಿಂದ ಬಂದ್ರೆ ಮತ್ತೆ ಇದು ಒಳಗಡೆಗೆ ಹೋಗುತ್ತೆ. ಇದು ಏನ್ ಸರ್ ಮೇಲ್ಗಡೆ ಯಪ್ಪ ಮೇಲ್ಗಡೆ ಗಿಲ್ಗಡೆ ಉಂಟ್ಕೊಬಿಟ್ಟದ. ಓ ಮೈ ಗಾಡ್, ಕಲ್ಕೊಟ್ಟಿದ್ದಾರೆ ಸರ್. ನೋಡಿ ನೋಡಿ ಆಕ್ಚುಲಿ ಅದೊಂದು, ಆಮೇಲೆ ಈ ಕಡೆಗೆ ಒಂದು ಮನೆ, ಅಂದ್ರೆ ಕಿಚನ್ ಏನೋ ಮಾಡಿದ್ರನು. ಆದ್ರೆ ನಮ್ಗೆ ಬಿಗ್ ಬಾಸ್ ಅಲ್ಲಿ ಹಂಗ್ ತೋರಿಸ್ತಿರ್ಲಿಲ್ಲ. ಬಾಗಿಲು ತೆಗೆದು ಈ ಕಡೆಗೆ ಬರೋದು ಎಲ್ಲ ತೋರಿಸ್ತಿರ್ಲಿಲ್ಲ. ನೋಡಿ ಇಲ್ಲೊಂದು ಕಾಂಪೌಂಡ್ ತರ ಹಾಕೊಂಡಿದ್ದಾರೆ. ಆಕ್ಚುಲಿ ಇದೆಲ್ಲ ಅವ್ರು ಕಾಣಿಸ್ತಾ ಇತ್ತು, ಬಟ್ ನಮ್ಗೆ ಇದೆಲ್ಲ ಸಿಂಪಲ್ ಆಗಿ ತೋರಿಸ್ತಾ ಇರ್ಲಿಲ್ಲ ಬಿಗ್ ಬಾಸ್ ನಲ್ಲಿ ಅಲ್ವಾ. ಇದಕ್ಕೆ ಬೀಗ ಹಾಕಿದ್ದಾರೆ, ಇದಕ್ಕೆ ಬೀಗ ಹಾಕಿದ್ದಾರೆ. ನೋಡೋಣ ಬನ್ನಿ ಇನ್ನೂ ಏನೇನಿದೆ. ಯಾಕೆಂದ್ರೆ ಈಗ ಅದೊಂದಾಯ್ತು, ಇದೊಂದಾಯ್ತು, ಮತ್ತೆ ನೆಕ್ಸ್ಟ್ ಆಮೇಲೆ ಇಲ್ಲೊಂದಿದೆ ನೋಡಿ ಸರ್. ಇದೇನಿದು ಎಲ್ಲ ಕೈ ತೊಳ್ಕೊಳ್ಳೋದು. ಮೋಸ್ಟ್ಲಿ ಇಲ್ಲಿ ಊಟ ಗೀಟ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಇಲ್ಲಿ ಅಂತ ಸೂಪರ್ ಆಗಿರ್ತಕ್ಕಂಥ ಜಾಗ ಇದು. ಬನ್ನಿ ಗುರುಗಳೇ ನೋಡೋಣ ಹೆಂಗಿದೆ. ಇದೆಲ್ಲ ಡೋರ್ ಓಪನ್ ಆಗಲ್ಲ, ಇದು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಓಕೆ. ಮೋಸ್ಟ್ಲಿ ಇಲ್ಲೆಲ್ಲ ಕೂತ್ಕೊಂಡು ತಿನ್ನೋದು, ಊಟ ಮಾಡೋದು ಅದೆಲ್ಲ ಇತ್ತೊಂದು ಕಾಣಿಸುತ್ತೆ. ಇಲ್ಲೆಲ್ಲ ಇಲ್ಲಿ ನೋಡಿ ಕೈ ತೊಳ್ಕೊಳ್ಳೋದೆಲ್ಲ ಇದೆ ನೋಡಿ, ಕೈ ತೊಳ್ಕೊಳ್ಳೋದೆಲ್ಲ ಇದೆ. ಆಮೇಲೆ ಇಲ್ಲೊಂದೇನೋ ಒಂದು ತೆಂಗಿನ ಮರ ಇದೆ. ಹೌದು, ಹೌದೌದೌದು. ಪ್ಲೀಸ್ ಪ್ಲಸ್ ದ ಟಾಯ್ಲೆಟ್. ಇದು ಆ ಟಾಯ್ಲೆಟ್, ಅಂದ್ರೆ ಸುಮಾರು ಟಾಯ್ಲೆಟ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಕೆಲವ್ರು ಹೇಳ್ತಾರೆ ಟಾಯ್ಲೆಟ್ಗೆ ಹೋಗ್ಬಿಡಲ್ಲ ಬಿಗ್ ಬಾಸ್ ಅಲ್ಲಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಟಾಯ್ಲೆಟ್ಗಳು ಎಷ್ಟಿದೆ ನೋಡಿ, ಇಲ್ಲೊಂದು 3-4 ಇದೆ, ಅಲ್ಲೊಂದು 3-4 ಇದೆ. ತೊಂದರೆನೇ ಇಲ್ಲ. ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂದ್ಬಿಟ್ಟು ಇಲ್ಲೇನ್ ಮಾಡ್ತಿದಾರೋ ಗೊತ್ತಿಲ್ಲ. ಬನ್ನಿ ನೋಡೋಣ ಏನಾರ ಈಗೇನು ರಿಸ್ಟ್ರಿಕ್ಟೆಡ್. ಫುಡ್ ಟೈಮಿಂಗು, ಫುಡ್ ಟೈಮಿಂಗ್ ಎಲ್ಲ ಬರ್ದಿದ್ದಾರೆ ನೋಡಿ ಬಿಗ್ ಬಾಸ್ ಅಲ್ಲಿ. ಆಕ್ಚುಲಿ ಆ ಟೈಮಲ್ಲಿ ಬರ್ದಿರ್ತಕ್ಕಂಥದ್ದು. ಬ್ರೇಕ್ಫಾಸ್ಟ್ 7:30 AM to 10 AM, ಲಂಚ್ 1 PM to 3 PM, ಸ್ನ್ಯಾಕ್ಸ್ 6 PM to 7 PM, ಡಿನ್ನರು 8:30 to 10:30 PM. ಪ್ಲೀಸ್ ಡೋಂಟ್ ವೇಸ್ಟ್ ಫುಡ್. ನೋಡಿ ಎಷ್ಟು ಕ್ರಮಬದ್ಧವಾಗಿ ಬರ್ದಿದ್ದಾರೆ. ದಯವಿಟ್ಟು ಊಟನ ವೇಸ್ಟ್ ಮಾಡಬೇಡಿ ಅಂತ ಎಲ್ಲರೂ ಹೇಳ್ತಾರೆ ಬಿಗ್ ಬಾಸ್ ನಲ್ಲಿ. ಊಟದ ಮಹತ್ವ ನಿಜವಾಗ್ಲೂ ಬಿಗ್ ಬಾಸ್ ನಲ್ಲಿ ಆಕ್ಚುಲಿ ಹೋಗಿದವ್ರು ತಿಳ್ಕೊಂಡಿದ್ದಾರೆ. ಯಾಕೆಂದ್ರೆ ಒಂದೊಂದು ರೊಟ್ಟಿಗೂ ಕೂಡ ಕಿತ್ತಾಡ್ತಾ ಇದ್ರು. ಯಪ್ಪ ಏನಿದೆ ಅಂತ ಗೊತ್ತಿಲ್ಲ, ಅಂತಾರೆ ದೇವ್ರ ಮನೆ ತರ ಆಗ್ಬಿಟ್ಟಿವೆ ಇವಾಗ. ಯು ಮೈ ಗಾಡ್. ಕಿಚನ್ ಸರ್ ಇದು. ಇದು ದೆವ್ವ ಇದೆಯಾ ಅಂತ ಭಯ ಆಗುತ್ತೆ ಸರ್. ಯಪ್ಪ ನಿಜವಾಗ್ಲೂ ಭಯ ಆಗುತ್ತೆ ಈ ಒಂದು ಏರಿಯಾ. ಆಕ್ಚುಲಿ ಇದು ಕಿಚನ್ ಅಂತ ಕಾಣಿಸುತ್ತೆ. ಅಡಿಗೆ ಮನೆ ಇದು. ಫ್ಯಾನ್ಗಳು ಗೀನ್ಗಳು ಎಲ್ಲ ಇದೆ. ಓಕೆ. ಬಟ್ ಇವಾಗೆಲ್ಲ ಹೌದು ಸರ್, ಇದೆಲ್ಲ ಕಿಚನ್ ಅಂತ ಕಾಣಿಸುತ್ತೆ. ಇಲ್ಲಿ ಅಡಿಗೆ ಮಾಡ್ತಿದ್ರು ಅಂತ ಕಾಣಿಸುತ್ತೆ. ಇಲ್ಲಿ ಅಡಿಗೆ ಮಾಡಿ ಆಕ್ಚುಲಿ ಹೊರಗಡೆ ತಗೊಬಂದು ಊಟ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಇದು ಕಿಚನ್ನು. ಎಸ್ ನೋಡೋಣ ಬನ್ನಿ. ಒಟ್ಟಿನಲ್ಲಿ ಒಳಗಡೆ ಬಂದಾಗ ಒಂದು ಸ್ವಲ್ಪ ಭಯ ಆಯ್ತು ನಮ್ಗೆ, ತುಂಬಾ ದಿನಗಳಾಗಿದೆಯಲ್ವಾ. ಇವಾಗ ಡೋರ್ ಇದೆಯಲ್ಲ ಸರ್, ತೆಗಿದೇನೆ ಒಳಗಡೆ ಲಾಕ್ ಆಗ್ಬಿಟ್ರೆ. ಎಸ್, ಇಲ್ಲಿಗೆ ಬಂದ್ರೆ ಒಂದು ಹೊಸ ಪ್ರಪಂಚದ ರೀತಿ ಓಪನ್ ಆಗುತ್ತೆ. ಆಕ್ಚುಲಿ ನೋಡಿ ಇಲ್ಲಿ ಎಷ್ಟು ಒಂಥರ ಅದೊಂದು ಮನೆ, ಇದೊಂದು ಮನೆ, ಇದೊಂದು ಮನೆ ಈ ರೀತಿ ಕಾಣಿಸುತ್ತೆ. ಆದ್ರೆ ಬಿಗ್ ಬಾಸ್ ಒಳಗಡೆ ಇರುವಾಗ ನಮ್ಗೆ ಹೆಂಗೆ ಅಂತಂದ್ರೆ ಎಲ್ಲವೂ ಒಂದು ದೊಡ್ಡ ಮನೆ, ಅದರಲ್ಲೇ ನಮ್ಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅದರಲ್ಲೇ ಒಂದು ಕಿಚನ್ ಇದೆ, ಅದರಲ್ಲೇ ಬೆಡ್ರೂಮ್ಗಳಿದೆ, ಈ ರೀತಿ ಕಾಣಿಸ್ತಾ ಇತ್ತು. ಆದ್ರೆ ಇಲ್ಲಿ ನೋಡಿ ಸಪ್ರೇಟ್ ಮನೆ, ಅಲ್ಲೊಂದು ಮನೆ, ಇಲ್ಲೊಂದು ಮನೆ, ಇಲ್ಲೊಂದು ಮನೆ ಇದೆ. ನೆಕ್ಸ್ಟ್ ಮನೆ ಯಾವುದು ಅಲ್ಲೇನಿದೆ ನೋಡೋಣ ಬನ್ನಿ. ಇಲ್ಲೆಲ್ಲ ನಡ್ಕ ಬರ್ತಿದ್ ಜ್ಞಾಪಕ ಇದೆ ನನಗೆ. ಬಿಗ್ ಬಾಸ್ ಅಲ್ಲಿ ಅವರು ಇಲ್ಲೆಲ್ಲ ನಡ್ಕ ಬರ್ತಾ ಇದ್ರು. ಆ ಸೀಸನ್ಗಳನ್ನ ಮರೆಯೋಕೆ ಆಗಲ್ಲ ನಾವು.
ಸ್ಮೋಕಿಂಗ್ ಝೋನ್ ಅಂತ ಇದೆ ನೋಡಿ. ಆಕ್ಚುಲಿ ಸ್ಮೋಕಿಂಗ್ ಝೋನು, ಡೊನಾಟ್ ಸ್ಪಿಟ್ಟು ಎಲ್ಲ ಇದೆ ನೋಡಿ. ಅಲ್ಲ ಅವಾಗ್ಲೇ ಆಕ್ಚುಲಿ ಹೇಳ್ತಾ ಇದ್ರು ಬಿಗ್ ಬಾಸ್ ನಲ್ಲಿ ಸ್ಮೋಕಿಂಗ್ ಕೊಡಿ ಅಂತೆಲ್ಲ ಕೆಲವ್ರು ಕೇಳಿದ್ದು ನಾನು ನೋಡಿದ್ದೀನಿ. ಆಕ್ಚುಲಿ ಅಲ್ಲಿ ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ಇವಳು ಹಂಸ ಅವರು ಇವರು ಶಿಶಿರು ಯಾರೋ ಇರಬೇಕು. ಅವ್ರ ಫೋಟೋ ಎಲ್ಲ ಇದೆಯಲ್ಲ ಸರ್, ರಿಯಲಿ ಗ್ರೇಟ್. ಆಕ್ಚುಲಿ ಮೆಮೊರಿಗನೋ ಇಲ್ಲೇ ಬಿಟ್ಟೋಗಿದ್ದಾರೆ ಅಂತ ಕಾಣಿಸುತ್ತೆ ಅವ್ರದ್ದು ಫೋಟೋ, ಹಂಸ ಮತ್ತೆ ಶಿಶಿರ್ ಅವ್ರದ್ದು. ಇದು ಏನೋ ಮೇಲ್ ಅಂತಿದೆ ಸರ್ ಈ ಕಡೆ. ನೋಡೋಣ ಬನ್ನಿ, ಏನಿದೆ ನೋಡ್ಬೋಣ ಬನ್ನಿ ಸಂಪೂರ್ಣವಾಗಿ ಫುಲ್ಲು. ಒಂದ್ ವೇಳೆ ನೀವ್ಯಾರು ಬಿಗ್ ಬಾಸ್ ಅಂತ ಬಂದ್ರೆ ಈ ರೀತಿ ಇರುತ್ತೆ ಬಿಗ್ ಬಾಸ್ ಮನೆ. ಆಕ್ಚುಲಿ ಹೊರಗಡೆಯಿಂದ ಅವರು ಕ್ಯಾಮ್ರಾ ಇಟ್ಟು ತೋರಿಸೋದೇ ಬೇರೆ, ಆಕ್ಚುಲಿ ಇಲ್ಲಿ ಇರ್ತಕ್ಕಂಥ ವಾತಾವರಣನೇ ಬೇರೆ ಅಂತ ನಿಮ್ಗೆ ಆಕ್ಚುಲಿ ಗೊತ್ತಾಗ್ತಾ ಇರುತ್ತೆ. ತುಂಬಾ ಜನ ಬಿಗ್ ಬಾಸ್ಗೆ ಹೋಗೋಕೆ ಆಕ್ಚುಲಿ ಈ ಸಾರಿ ಎಲ್ಲರೂ ಕೂಡ ಆನ್ಲೈನ್ ನಲ್ಲಿ ವಿಡಿಯೋಗಳನ್ನ ಮಾಡಿ ಹಾಕೊಂಡಿದ್ದೀರಾ. ಬನ್ನಿ ಇಲ್ಲೊಂದಿದೆ ಆಕ್ಚುಲಿ ಡೋರ್ ಇದೆ, ನೋಡೋಣ. ಅಯ್ಯಪ್ಪ ಏನ್ ಸರ್ ಇದು, ಇಷ್ಟೊಂದು ಕತ್ಲೆ ಇದೆ. ಏನ್ ಸರ್ ಇದು, ಈ ಲೆವೆಲ್ ಕತ್ಲೆ ಇದೆ. ಬಿಗ್ ಬಾಸ್ ಅಂತೆಲ್ಲ ಕಟ್ ಆಗದಲ್ಲ. ಹೌದೌದು, ಇಲ್ಲಿ ಗೇಮ್ಗಳು ಆಡಿಸ್ತಾ ಇದೆ. ಇದು ಬಿಗ್ ಬಾಸ್ ಅಂತೆಲ್ಲ ಕಟ್ ಆಗಿದೆ. ಭಯ ಅಂತ ಆಗ್ತೈತೆ. ಹೌದೌದು, ಬಿಗ್ ಬಾಸ್ ಅಂತೆಲ್ಲ ಕಟ್ ಆಗಿದೆ. ಇಲ್ಲೆಲ್ಲ ಆಟ ಆಡ್ತಿರ್ತಕ್ಕಂಥದ್ದು. ಎಸ್, ಒಟ್ನಲ್ಲಿ ಇದು ರೂಮು ಕತ್ಲೆ ಆಗಿದೆ. ಯಾರು ಕಾಣಿಸ್ತಾ ಇದೆಯಾ ಸರ್? ನಾನ್ ಕಾಣಿಸ್ತಾ ಇಲ್ವಾ? ಅದೇ ಈ ರೂಮ್ ಎಲ್ಲ ಕತ್ಲೆ ಆಗಿದೆ ನೋಡಿ. ಅಲ್ಲಿ ಬಿಗ್ ಬಾಸ್ ಅಂತ ಆಕ್ಚುಲಿ ಒಂದು ಬೋರ್ಡ್ ಕೂಡ ಬಿದ್ದೋಗಿದೆ. ಬನ್ನಿ ತೋರಿಸ್ತೀವಿ. ಆಕ್ಚುಲಿ ಇಲ್ಲಿಗೆಲ್ಲ ಬರ್ಬೇಕಾದ್ರೆ ಸೇಫ್ಟಿಯಿಂದ ಬರಬೇಕು. ಯಪ್ಪ ಇದಂತೂ ಕತ್ಲೆಯಾಗಿ ಭಯ ಅನಿಸ್ತಿರುತ್ತಲ್ಲ ಆ ರೀತಿ. ಯಾಕೆಂದ್ರೆ ಅವಾಗೆಲ್ಲ ಲೈಟ್ ಇತ್ತು ಬಿಗ್ ಬಾಸ್ ನಡೆಯುವಾಗ, ಇವಾಗ ಯಾವುದೇ ಲೈಟ್ಗಳಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಿಗ್ ಬಾಸ್ ಕಾಣಿಸುತ್ತೆ ಸರ್, ಅದು ಇಲ್ಲಿ ನೋಡಿ ಬಿಗ್ ಬಾಸ್ ಅನ್ನೋದೆಲ್ಲ ಇಲ್ಲಿ ಬಿದ್ದೋಗಿದೆ. ನೋಡಿ ಇದು ಬಿಗ್ ಬಾಸ್ ಅಂತ ಆಕ್ಚುಲಿ ಮೇಲ್ಗಡೆ ಬರೆದಿದ್ದಾರೆ ನೋಡಿ, ಬಿಗ್ ಬಾಸ್ ಅಂತ. ಆಕ್ಚುಲಿ ಬಿಗ್ ಬಾಸ್ ಅನ್ನೋದು ಎಲ್ಲ ಪಾರಿವಾಳಗಳ ಅಡ್ಡ ಆಗ್ಬಿಟ್ಟೈತೆ ಇವಾಗ. ಇಲ್ಲೆಲ್ಲ ಗೇಮ್ಗಳು ನಡೀತಾ ಇತ್ತು ಈ ಒಂದು ಜಾಗದಲ್ಲಿ. ಅದರಲ್ಲಿ ಆಯ್ತದೆ ಬಿಗ್ ಬಾಸ್ ಅಂದ್ರೆ ಒಳಗಡೆ ಏನು ಒಂದು ವ್ಯವಸ್ಥೆಯನ್ನ ಮಾಡಿದ್ರು ಇಲ್ಲಿ. ಇಲ್ಲೂ ಒಂದು ಮೈನ್ ಡೋರ್ ಇದೆ ಸರ್. ಇಲ್ಲಿ ನೋಡಿ ಬಿ ಅನ್ನೋದು ಕಾಣಿಸ್ತೈತಾ? ಇಲ್ಲಿ ಬಿ ಅನ್ನೋದು ಐತೆ ನೋಡಿ, ಬಿಗ್ ಬಾಸ್ ನೋಡಿ. ಬಿ ಅನ್ನೋದು ಇಲ್ಲೊಂದು ಬಿ ಅನ್ನೋದು ಉಳ್ಕೊಂಡೈತೆ ನೋಡಿ. ತರ ಇವಾಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಳಗಡೆ ಬರೋಕ್ಕೆ ಭಯ ಆಗುತ್ತೆ. ಇವಾಗೆಲ್ಲ ಲೈಟ್ಗಳಿಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಎಲ್ಲ ಕತ್ತಲೆಯ ಸಾಮ್ರಾಜ್ಯ ಆಗ್ಬಿಟ್ಟಿದೆ. ಎಸ್, ಏನ್ ಸರ್ ಇದು ಡೋರ್ ಹಿಂಗಿದೆ, ಇದು ಯಾವ ಕಡೆ ತಳ್ಳೋದು ಅನ್ನೋದೇ ಭಯ ಆಗುತ್ತೆ. ಸರ್ ಇದು ಡೋರು ತಳ್ಳಕ್ ಆಗ್ತಲ್ಲ. ಇದು ಅಲ್ಲಿಂದ ಬಂದು ಮತ್ತೆ ಆ ಕಡೆಗೆ ಹೋಗೋಣ ಬನ್ನಿ. ಒಂದೊಂದಕ್ಕೆ ಯಾವ ರೀತಿ ಸಂಬಂಧಗಳಿದೆ ನೋಡಿ. ಎಸ್ ಓಕೆ, ಈಗ ಅದಾಯ್ತು ನೋಡಿ. ಹಿಂದ್ಗಡೆ ಯಾವ ರೀತಿ ಇದೆ, ಈಗ ಹಿಂಗ ಒಳಗಡೆಯಿಂದ ಬಂದು ನಾವು ಹೊರಗಡೆ ನೋಡಿದಾಗ ಹಿಂದ್ಗಡೆ ಯಾವ ರೀತಿ ಇದೆ ನೋಡಿ. ಈ ಕಡೆ ಇಲ್ಲಿ ಎಲ್ಲ ಈ ರೀತಿ ಇದೆ. ಸರ್ ಆಮೇಲೆ ನೋಡಿ ಇಲ್ಲೊಂದು ಕಾಂಪೌಂಡ್ ನೋಡಿ. ಏನ್ ಕಾಂಪೌಂಡ್ ಅಂತ ಇದೇನು ಇರ್ತಿರ್ಲಿಲ್ಲ, ನೆಗೆದು ಹೋಗ್ಬಿಡ್ಬೋದಾಗಿತ್ತು ಕಾಂಪೌಂಡು. ಬಟ್ ಯಾರು ಹೋಗ್ತಿರ್ಲಿಲ್ಲ, ಯಾಕೆಂದ್ರೆ ಕಷ್ಟಪಟ್ಟು ಬಂದಿರ್ತಾರೆ. ಬಿಗ್ ಬಾಸ್ ಮನೆಗೆ ಬರೋದೇ ಒಂದು ಅದೃಷ್ಟ. ಹಾಗಾಗಿ ಯಾರು ಕೂಡ ಹೋಗ್ತಿರ್ಲಿಲ್ಲ. ಆಮೇಲೆ ಸೆಕ್ಯೂರಿಟಿಗಳು ಇರ್ತಿದ್ರು ಇಲ್ಲೆಲ್ಲ ಸೆಕ್ಯೂರಿಟಿ ಇರೋರು ಮೇಲ್ಗಡೆ ಎಲ್ಲ. ಇಲ್ಲೆಲ್ಲ ಕ್ಯಾಮ್ರಾಗಳು ಇಟ್ಕೊಂಡು ನೋಡ್ತಾ ಇರ್ತಿದ್ರು ಯಾರು ಏನ್ ಮಾಡ್ತಾ ಇದ್ದಾರೆ. ಸರ್ ನಿಜವಾಗ್ಲೂ ಇಷ್ಟು ದೊಡ್ಡ ಜಾಗದಲ್ಲಿ ಸುಮಾರು ಕ್ಯಾಮ್ರಾಗಳು ಇಟ್ಟಿದ್ರು, ಅದು ಬೇರೆ. ಸುಮಾರು ಕ್ಯಾಮ್ರಾಗಳು ಇಟ್ಟಿದ್ರು, ಆದ್ರೆ ಯಾರು ಯಾವ್ಯಾವ ಮೂಲೆಯಲ್ಲಿ ಇದ್ದಾರೆ ನೋಡಿದ್ರಲ್ಲಿ. ಈಗ ಒಂದ್ ಮನೆ, 2 ಮನೆ, 3 ಮನೆ ಈ ರೀತಿ ಇವೆ. ಯಾರು ಯಾವ್ಯಾವ ಮೂಲೆಯಲ್ಲಿ ಇದ್ದಾರೆ ಅಂತ ಅವ್ರನ್ನೆಲ್ಲ ಸೆರೆ ಹಿಡಿದು ಅದನ್ನೆಲ್ಲ ಎಡಿಟ್ ಮಾಡಿ ಒಂದು ವಿಡಿಯೋ ಮಾಡಿ ಅದನ್ನ ಎಂಟರ್ಟೈನ್ಮೆಂಟಿಗಾಗಿ ನಮ್ಗೆ ಕೊಡ್ತಾ ಇದ್ರಲ್ವಾ ಹೊರಗಡೆಗೆ ಟಿವಿಲಿ. ನಿಜವಾಗ್ಲೂ ಅದ್ಭುತ ಸರ್, ಅದು ನಿಜವಾಗ್ಲೂ ಅದ್ಭುತ. ಯಾಕೆಂದ್ರೆ ಇವಾಗ ನೋಡಿ, ನಾವು ಈಗಾಗಲೇ ಫಸ್ಟ್ ಹಾಲು ಸೆಕೆಂಡ್ ಹಾಲು ಪಾಸ್ ಮಾಡ್ಕೊಂಡು ಬಂದಿದೀವಿ. ಸುಸ್ತಾಗ್ಬಿಟ್ಟಿದೆ ನಮ್ಗೇನೆ ಇಷ್ಟು ಶೂಟ್ ಮಾಡ್ತಾ ಇರೋದಕ್ಕೆ. ಅವರು ಅಪ್ಪ ಅದು ಯಾವ ಲೆವೆಲ್ಗೆ ಶೂಟಿಂಗ್ ಮಾಡ್ತಾ ಇದ್ರು, ಅದು ಯಾವ ಲೆವೆಲ್ಗೆ ಎಡಿಟಿಂಗ್ ಮಾಡ್ತಾ ಇದ್ರು, ನೆಕ್ಸ್ಟ್ ಲೆವೆಲ್. ಎಸ್, ಇವಾಗ ಒಂದು ಮನೆ ಆಯ್ತು, 2 ಮನೆ ಆಯ್ತು, 3ನೇದಾಯ್ತು, ಆಕ್ಚುಲಿ 4ನೇದು ಸರ್. ಇದು
4ನೇ ಹೌಸ್ ಇದು ನೋಡಿ, 1 2 3 4ನೇ ಹೌಸ್. ಇವಾಗ ನಾವು ಆಕ್ಚುಲಿ ಇದ್ರೊಳಗಡೆ ಇವಾಗ ನಾವು ಹೋಗಿದ್ದದ್ದು. ಇದಾದ್ರೆ ನೆಕ್ಸ್ಟ್ ಇದು ಸರ್ ಅಷ್ಟೇ. ಅಂದ್ರೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ದೊಡ್ಡದಾಗೆ ಹಾಲ್ ಇರ್ಲಿ ದೊಡ್ಡದಾಗೆ ಒಂದು ಹಾಲ್ ಮಾಡ್ಬಿಟ್ಟಿದ್ದಾರೆ. ಹಾಲ್ ತರ 1 2 3 4 ಮಾಡ್ಬಿಟ್ಟವ್ರೆ. ಮಾಡ್ಬಿಟ್ಟು ಅಲ್ಲಿ ಸೆಟಪ್ ಮಾಡ್ಬಿಟ್ಟವ್ರೆ. ಕಿಚನ್ ಒಂದು ಕಿಚನ್, ಒಂದಕ್ಕೆ ಹಾಲು, ಒಂದಕ್ಕೆ ಬೆಡ್ರೂಮು ಅಂತ ಒಂದೊಂದಕ್ಕೆ ಸೆಪರೇಟ್ ಆಗಿ ಇದ್ ಮಾಡ್ಬಿಟ್ಟವ್ರೆ. ಆಮೇಲೆ ಇಲ್ಲಿ ಬಂದವರೆಲ್ಲ ಯಾಕೆ ದೆವ್ವ ಭೂತ ಅಂತ ಭಯ ಬೀಳ್ತಿದ್ರು ಅಂದ್ರೆ, ಇಲ್ಲಿ ಯಾವ ಕಡೆ ನೋಡಿದ್ರು ಬರೀ ತೆಂಗಿನ ಮರಗಳು ಅವೇ ಕಾಣಿಸ್ತಾ ಇದ್ದಿದ್ದು. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಬಿಗ್ ಬಾಸ್ಗೆ ಒಳಗಡೆ ಬಂದಿರ್ತಕ್ಕಂಥವ್ರಿಗೆ. ನಾವಿರ್ತಕ್ಕಂಥದ್ದು ಆಕ್ಚುಲಿ ಇದು ಯಾವುದೋ ಒಂದು ಪಾಳು ಬಿದ್ದ ಪ್ರದೇಶ ಅಥವಾ ಹೊಲ ಗದ್ದೆಗಳಿರ್ತಕ್ಕಂಥ ಪ್ರದೇಶ. ಹಾಗಾಗಿ ಇಲ್ಲಿ ನಾವು ಮಾತ್ರ ಇದ್ದೀವಿ, ಅಯ್ಯೋ ದೆವ್ವಗಳು ಬಂದ್ರೆ ಹೆಂಗೆ, ಭೂತಗಳು ಬಂದ್ರೆ ಹೆಂಗೆ ಅಂತ ಅವ್ರು ಆಕ್ಚುಲಿ ಭಯ ಬೀಳ್ತಿದ್ದು ಅದೇ ಉದ್ದೇಶಕ್ಕೆ. ಇಲ್ಲಿ ಆಕ್ಚುಲಿ ಪಕ್ಷಿಗಳ ಕೂಗು ಚೆನ್ನಾಗಿ ಕ್ಯೂ 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 ಅಂತ ಚೆನ್ನಾಗಿ ಕೇಳಿಸುತ್ತೆ ನೋಡಿ. ಲಾಸ್ಟ್ ಆಕ್ಚುಲಿ ಇದು ಇಲ್ಲೇನಿದೆ ನೋಡ್ಕೊಬರೋಣ ಬನ್ನಿ. ಇದ್ಯಾವುದು ಇಲ್ಲೊಂದು ಚಿಕ್ಕದಿದೆ ಸರ್, ಇದು ನೋಡ್ಕೊಬಿಟ್ಟು ಇದು ನೋಡ್ಕೊಳ್ಳೋಣ. PCR ಅಂತೇನೋ ಬರ್ದಿದ್ದಾರೆ. ಇಲ್ಲ, ಓಪನ್ ಆಗಲ್ಲ, ಒಳಗಡೆಯಿಂದ ಲಾಕ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅದು ಬೇಡ, ಇಲ್ಲೇನಿದೆ ನೋಡ್ಕೊಬೋಣ. ಈ ಕಡೆಯಿಂದ ಯಾರೋ ನೋಡೋಣವಾ ಬನ್ನಿ. ಈ ಕಡೆಯಿಂದ ಏನಾರು ಇದ್ರೆ ನೋಡೋಣ. ಇಲ್ಲ, ಇದು ಏನಿಲ್ಲ. ಇಲ್ಲಿಂದ ಬಂದು ಆ ಕಡೆ ಒಳಗಡೆ ಹೋಗ್ಬೋದಾಗಿತ್ತು. ನೋಡೋಣ ಬನ್ನಿ ಏನಿದೆ ಅಂತ ಒಂದು ಸಾರಿ ನೋಡ್ಬೋಣ. ಅಲ್ಲಿ ಯಾರು ಇದ್ದಾರ? ಯಪ್ಪ, ಇದು ಕೂಡ ದೇವದ ಮನೆ ತರನೇ. ಏನು ಯಾರು ಇಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಸಿಕ್ಕಾಪಟ್ಟೆ ಡೇಂಜರ್ ಪ್ಲೇಸ್ ಸರ್ ಇದು, ಸಿಕ್ಕಾಪಟ್ಟೆ ಡೇಂಜರ್ ಪ್ಲೇಸ್ ಆಕ್ಚುಲಿ. ಏನು ನೋಡೋಕ್ಕಾಗಲ್ಲ ಆಕ್ಚುಲಿ. ನೋಡಿ ಹೇಗಿದೆ ತರ. ಗುರುಗಳೇ ಬನ್ನಿ, ಇಲ್ಲೆಲ್ಲ ಕತ್ಲೆ ಇದೆ, ಆಗ್ಬಿಟ್ಟು ನಮ್ಗೆಲ್ಲ ನಿಜವಾಗ್ಲೂ ಭಯ ಆಗುತ್ತೆ ಈಗ ಬಂದ್ರೆ. ಅಂದ್ರೆ ಬಿಗ್ ಬಾಸ್ ನಡೀತಾ ಇದ್ದಾಗ ಬಂದಾಗ ಭಯ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಇವಾಗ ಬಂದ್ರೆ ಒಳಗಡೆ ಹೋಗ್ಬೇಕಾ, ಹಾವುಗಳಿದೆಯಾ, ಚೇಳುಗಳಿದೆಯಾ ಅಂತ ಇವಾಗ ನಿಜವಾಗ್ಲೂ ಭಯ ಆಗುತ್ತೆ. ಬಿಗ್ ಬಾಸ್ ನಡೆಯುವಾಗ ಆಕ್ಚುಲಿ ಎಲ್ಲರೂ ಇಲ್ಲೇ ಇರ್ತಿದ್ರು, ಸೆಕ್ಯೂರಿಟಿ ಇರ್ತಿದ್ರು, ಡಾಕ್ಟರ್ಗಳು ಇರ್ತಿದ್ರು. ಅವಾಗ ಒಂಥರ. ಬಟ್ ಇವಾಗ ಯಾರು ಇಲ್ಲ. ಇಲ್ಲಿ ಯಾರು ಬಂದ್ರೆ ಬಹಳ ಸೇಫ್ಟಿಯಾಗಿ ಬರಬೇಕು. ಏನಾರ ಪ್ರಾಬ್ಲಮ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಆಯ್ತಾ. ಹಾಗಾಗಿ ಯಾರೇ ಬಂದ್ರು ಆಲ್ಮೋಸ್ಟ್ ಸೇಫ್ಟಿಯಿಂದ ಬನ್ನಿ. ಎಸ್, ನೋಡೋಣ ಬನ್ನಿ ಈ ಕಡೆ ಇನ್ನೇನಿದೆ. ಆಲ್ಮೋಸ್ಟ್ ಕೊನೆ ಭಾಗಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಆಕ್ಚುಲಿ ಯಾರ ಇದ್ದಾರ ನಾವು ನೋಡ್ತಾ ಇದ್ದೀವಿ. ಯಾರು ಸದ್ಯಕ್ಕೆ ಇದುವರೆಗೂ ಕಾಣಿಸಿಲ್ಲ. ಇನ್ನೇನಾರ ಸೆಕ್ಯೂರಿಟಿ ಯಾರು ಇದ್ದಾರ? ಇಲ್ಲೊಂದಿದೆ ಸರ್, ಏನಿದೆ ಇದು ಕೂಡ ಭಯ ಆಗುತ್ತೆ. ಇವು ಏನೋ ಚಿಕ್ಕ ಮನೆಗಳು ಸರ್, ಎಲ್ಲ ಚಿಕ್ಕ ಮನೆಗಳು ಆಕ್ಚುಲಿ. ನೋಡಿ ಇದೆಲ್ಲ ಆಕ್ಚುಲಿ ಆಫೀಸ್ ತರ ಮಾಡ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಅಥವಾ ಸೀಕ್ರೆಟ್ ರೂಮ್ಗಳಿತ್ತಲ್ಲ ಸರ್, ಇದು ಸೀಕ್ರೆಟ್ ರೂಮ್ ಅಂತ ಕಾಣಿಸುತ್ತೆ. ಇದು ಆಲ್ಮೋಸ್ಟ್ ಸೀಕ್ರೆಟ್ ರೂಮ್ಗಳು ಸರ್ ಇವೆಲ್ಲ. ನೋಡಿ ಇವೆಲ್ಲ ಸೀಕ್ರೆಟ್ ರೂಮ್ಗಳನ್ನು ಮಾಡ್ಕೊಂಡಿದ್ರು ಅವ್ರು ಇರೋಕ್ಕೆ ಅಲ್ವಾ. ಇವಾಗ ಯಾರು ಇಲ್ಲ ಸದ್ಯಕ್ಕೆ. ಇದೆಲ್ಲ ಇದೆಲ್ಲ ಸೀಕ್ರೆಟ್ ರೂಮ್ಗಳು ಸರ್ ಇವು. ಸೀಕ್ರೆಟ್ ರೂಮ್ಗಳಿವೆಲ್ಲ, ಸೀಕ್ರೆಟ್ ಇರ್ತಿದ್ರಲ್ಲ ಅದು. ಏನೂ ಇಲ್ಲ, ಎಲ್ಲನೂ ನೋಡ್ಕೊಂಡಿದ್ದಾರೆ. ಸಾಗರ್ ಟೀಮ್ ಗರ್ಲ್ಸ್ ಸೀಕ್ರೆಟ್ ರೂಮು. ಆಮೇಲೆ ಕೆಲವರು ರಾತ್ರಿ ಹೊತ್ತು ತಂಗೋಕೆ, ಇದು ನೋಡಿ ಸಾಗರ್ ಟೀಮ್ ಬಾಯ್ಸ್ ಅಂದ್ರೆ ಅವರು ಏನೋ ಕೆಲವರು ತಂಗೋಕು ಕೂಡ ಮಾಡ್ಕೊಂಡಿದ್ರು ಈ ಕಡೆ. ಬಾಯ್ಸು ಗರ್ಲ್ಸು ಅನ್ಕೊಂಡು ಬಿಗ್ ಬಾಸ್ ಟೀಮ್ ಇರುತ್ತಲ್ವಾ ಅವರು. ಆಮೇಲೆ ಬೇಕಾದಾಗ ಸೀಕ್ರೆಟ್ ರೂಮ್ಗಳಿಗೂ ಯೂಸ್ ಮಾಡ್ಕೊತಿದ್ರೆ ಏನೋ ಗೊತ್ತಿಲ್ಲ. ಇದು ಕಾಸ್ಟ್ಯೂಮು ಮೋಸ್ಟ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಇದು ಸೆಕ್ಯೂರಿಟಿಗಳಿದ್ದು ಅಂತ ಕಾಣಿಸುತ್ತೆ. ಇಲ್ಲಿ ಅವರು ಸೇಫ್ಟಿಗೋಸ್ಕರ ಇದ್ದಿದ್ದು ಅಂತ ಕಾಣಿಸುತ್ತೆ. ಎಸ್, ಬನ್ನಿ ನೋಡೋಣ. ಇನ್ನೊಂದು ಕೊನೆದಿದೆ, ಕೊನೆದೊಂದು ನೋಡ್ಬೋಣ ಏನು ಅಂತ. ಬಾಗಿಲು ಮುಚ್ಕೊಂಡು ಹೋಗ್ಬಿಡೋಣ. ಸೆಕ್ಯೂರಿಟಿ ಇದ್ದರು ಅನ್ನೋದು ಇವಾಗಲೂ ಕೂಡ ನಮ್ಗೆ ಭಯ ಇದೆ. ನೋಡೋಣ ಬನ್ನಿ ಯಾರು ಇನ್ನೂ ಇದ್ದಾರಾ ಇಲ್ಲಿ ಅಕಸ್ಮಾತು.
ಸರ್ ಇಲ್ಲೇನೋ ಇದೆ ಇದು. ಓ ಇದು ಏನೋ ಚಪಾತಿ ಗಿಪಾತಿ ವಸತಿದ್ದು ಅಂತ ಕಾಣಿಸುತ್ತೆ ಸರ್. ಸ್ನಾನದ ಮನೆನಾ ಇದು? ಸ್ನಾನದ ಮನೆ ಇರ್ಬೋದು, ಕರೆಕ್ಟ್. ಎಸ್ ಸರ್. ನೋಡಿ ಇವಾಗೆಲ್ಲ ಹೆಂಗಾಗಿದೆ, ಬಾಗಿಲುಗಳು ಏನಿಲ್ಲ. ಇಲ್ಲ ಸರ್, ಇದು ಏನು ಚಿಕ್ಕ ರೂಮು, ಈಗೆಲ್ಲ ಅಲ್ಲಿ ಪಕ್ಷಿಗಳು ಅವು ಇವು ಆದ್ರೆ. ಬಟ್ ನೋಡಿ ಸೆಕ್ಯೂರಿಟಿ ಯಾವ ಲೆವೆಲ್ಗೆ ಇತ್ತು ಅಂದ್ರೆ ಎಲ್ಲಾರು ಕೂಡ ಅಲ್ಲಿ ಕುತ್ಕೊಂಡು ನೋಡೋದು, ಕ್ಯಾಮ್ರಾಗಳು ಇಟ್ಕೊಳ್ಳೋದು. ಅಣ್ಣ ಏನಣ್ಣ ಹಿಂಗ್ ಡಬ ಡಬ ಅಂತ ಬಿಡಿತೀಯ. ನೋಡಿ ಇದು ಆಕ್ಚುಲಿ ಇದು ತುಂಬಾ ಚೆನ್ನಾಗಿದೆ ಪ್ಲೇಸ್. ಇದೆಲ್ಲ ಬಿಗ್ ಬಾಸ್ ಇದು ಅಭ್ಯರ್ಥಿಗಳು ಇದೆಲ್ಲ ಕೂತ್ಕೊಂಡು ಕಾಲ ಕಳೆದಂತ ಸಮಯ. ಆಮೇಲೆ ಏನು ಬಿಗ್ ಬಾಸ್ ಇಂದ ಹೋಗಕ್ಕಾಗಲ್ಲ, ಎಗರಕ್ಕಾಗಲ್ಲ ಅಂತಿದ್ರು. ಏನು ಕಾಣಿಸಲ್ಲ. ಇಲ್ಲಿ ನೋಡಿ ಇದು ಎಷ್ಟು ಚಿಕ್ಕದಾಗಿ ಕಾಣಿಸ್ತೈತೆ ಕಾಂಪೌಂಡ್. ಏನ್ ಹಬ್ಬ ಅಂದ್ರೆ ಒಂದು 7-8 ಅಡಿ ಇದೆ, ನೆಗದೆ ಹೋಗ್ಬೋದಾಗಿತ್ತು, ಆದ್ರೆ ಯಾರು ಹೋಗ್ತಿರ್ಲಿಲ್ಲ. ಇವಾಗ ಅನ್ಸುತ್ತೆ ನಮ್ಗೆ ಅವ್ರ ಡೋರ್ ಬಡಿಯೋಕ್ಕಿಂತ ಇಲ್ಲೇ ನೆಗೆದು ಹೋಗ್ಬೋದಾಗಿತ್ತಲ್ವಾ ಅಂತ ಅನ್ಸುತ್ತೆ. ಅದು ಕಂಟೆಂಟ್ಗೋಸ್ಕರ ಅಂತ ಮಾಡ್ತಾ ಇದ್ರೇನೋ ಅಂತ ಅನ್ಸುತ್ತೆ ಇವಾಗ. ಯಾಕಂದ್ರೆ 8 ಅಡಿ ಇದು ಆರಾಮಾಗಿ ನೆಗದೆ ಹೋಗ್ಬಿಡ್ಬೋದು ಕಾಂಪೌಂಡ್. ಆ ಕಡೆ ಫುಲ್ ಹೊಲ ಗದ್ದೆಗಳು. ಇಲ್ಲಿ ನೋಡಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂತ್ಕೊಳ್ತಿದ್ದಂತ ಜಾಗ ಎಷ್ಟು ಅದ್ಭುತವಾಗಿ ತೋರಿಸ್ತಿದ್ರು ಸರ್ ಅವಾಗ. ಅಂದ್ರೆ ಒಳಗಡೆ ಟೇಬಲ್ಗಳಾಗಿರ್ಬೋದು ಎಲ್ಲ ಇದ್ದು, ಆಮೇಲೆ ಒಂದು ಸೆಟಪ್ ಮಾಡಿದ್ರು, ಸಕ್ಕದಾಗ ಕಾಣೋದು. ಒಳಗಡೆ ಲೈಟಿಂಗ್ ಇರ್ತಿತ್ತು, ಎಲ್ಲ ಕಾಣೋದು. ಇವಾಗ ಏನು ಇಲ್ಲದೆ ಇರೋದಕ್ಕೆ ಯಪ್ಪ ಎಲ್ಲಾನು ಖಾಲಿ ಮಾಡ್ಕೊಂಡೋಗಿರೋದಕ್ಕೆ ಒಂಥರ ಎಲ್ಲ ಖಾಲಿ ದೇವದ ಮನೆ ತರ ಕಾಣಿಸುತ್ತೆ. ಒಳಗಡೆ ಹೋಗೋಕ್ಕೂ ಭಯ ಆಗ್ತಾ ಇದೆ ಇವಾಗ. ಯಾವ ದೆವ್ವಗಳಿದಾವೋ, ಹಾವುಗಳಿದಾವೋ ಅಂತ ಆ ರೀತಿ ಭಯ ಆಗ್ತಾ ಇತ್ತು ಒಳಗಡೆಗೆ. ಆಲ್ಮೋಸ್ಟ್ ಇಷ್ಟೇ, ಒಂದು 4 ಹಾಲ್ಗಳ ತರ ಮಾಡ್ಕೊಂಡು ನೋಡಿ ಇಷ್ಟೇ ಎಂಡಿಂಗ್. ಇಷ್ಟೇನು ಕಾಂಪೌಂಡ್ ಹಾಕೊಂಡಿದಾರ, ಇಷ್ಟಕ್ಕೆ ಎಂಡಿಂಗ್ ಆಗುತ್ತೆ. ಇಷ್ಟರಲ್ಲಿ ಅದ್ಭುತವಾದ ಬಿಗ್ ಬಾಸ್ ಅನ್ನ ತೋರಿಸ್ತಾ ಇದ್ರು ನಮ್ಗೆ. ಸದ್ಯಕ್ಕೆ ಯಾರು ಕೂಡ ಇವತ್ತು ನಮ್ಗೆ ಯಾರು ಕೂಡ ತಡೆದಿಲ್ಲ. ಇಲ್ಲಿ ವಿಡಿಯೋ ಮಾಡಬೇಡಿ ಅಂತ ಯಾರು ಕೂಡ ತಡೆದಿಲ್ಲ. ಆದ್ರೆ ಏನಪ್ಪಾ ಅಂತಂದ್ರೆ ಎಂತೆಂಥ ಕಂಟೆಸ್ಟೆಂಟ್ಗಳು ಇದ್ದಂತ ಒಂದು ಅದ್ಭುತವಾದ ಜಾಗಕ್ಕೆ ಇವತ್ತು ನಾನು ಬಂದಿದ್ದೆ ಅನ್ನೋದು ಖುಷಿ ಆಗುತ್ತೆ. ನನಗೆ ಸಹಕರಿಸಿದಂತ ಮಾದೇವ್ ಸಾರು ಕೂಡ ಧನ್ಯವಾದಗಳು. ತುಂಬಾ ಅಂದ್ರೆ ತುಂಬಾ ಒಂಥರ ಫೀಲಿಂಗ್. ಯಾಕೆಂದ್ರೆ ನಾವೇನಾದ್ರೂ ಬಿಗ್ ಬಾಸ್ ಮನೆಗೆ ಬಂದಿದ್ರೆ ಆ ಬಿಗ್ ಬಾಸ್ಗೆ ನಾವು ಬರಬೇಕು ಅಂತ 13ನೇ ಸೀಸನ್ ಅಥವಾ 12ನೇ ಸೀಸನ್ 11ನೇ ಸೀಸನ್ಗೂ ಏನಾದ್ರು ಬಂದಿದ್ರೆ, ನಿಜವಾಗ್ಲೂ ಈ ಮನೆಗೆ ಬಂದಿದ್ರೆ ಬೇರೆ ರೀತಿ ಫೀಲ್ ಆಗ್ತಿತ್ತು. ಅವ್ರು ನಮ್ಮನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಕ್ಚುಲಿ ಇಲ್ಲಿಗೆ ಯಾರು ಕರ್ಕೊಬಂದು ಬಿಟ್ಟಿದ್ರೆ, ಅಯ್ಯೋ ನಾವು ಟಿವಿ ನೋಡ್ತಿದ್ದಂತ ಒಂದು ಬಿಗ್ ಬಾಸ್ ಒಂದು ಈ ಬಿಗ್ ಬಾಸ್ ಏನಪ್ಪ ಹಿಂಗಿದೆ ಮನೆ ಅಂತ ಅನಿಸ್ಬಿಡೋದು ನಮ್ಗೆ. ನಿಜವಾಗ್ಲೂ ಇಲ್ಲಿಗೆ ಬಂದ್ಮೇಲೆ ಏನು ಇಲ್ಲ ಅಂತ ಅನ್ಸುತ್ತೆ. ಏನೋ ಒಂದು ದೊಡ್ಡದಾಗಿ ಒಂದು 4 ಕಾಲ್ಗಳು ಮಾಡ್ಕೊಂಡವ್ರು, ಅದ್ರೊಳಗಡೆಲ್ಲ ಸೆಟಪ್ ಹಾಕೊಂಡು ಒಳ್ಳೆ ಅದ್ಭುತವಾದ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ರು. ಅದ್ಭುತವಾಗಿ ನಮಗೆ ತೋರಿಸ್ತಾ ಇದ್ರು. ಕರ್ನಾಟಕದ ಎಷ್ಟೋ ಜನರ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ಗೆ. ಆ ರೀತಿ ಅದ್ಭುತವಾಗಿ ತೋರಿಸಿದ್ದಾರೆ ಅಂದ್ರೆ ಕ್ಯಾಮ್ರಾಮನ್ಗಳಿಗೆ, ಎಡಿಟರ್ಸ್ಗಳಿಗೆ, ಆ ಪ್ರೋಗ್ರಾಮ್ ಏನು ಪ್ರೋಗ್ರಾಮ್ ಮಾಡ್ತಾ ಇದ್ರು ಅವರಿಗೆ ನಿಜವಾಗ್ಲೂ. ಆಮೇಲೆ ಅದೇ ಎಡಿಟರ್ಗಳಾಗಿರ್ಬಹುದು, ಪ್ರತಿಯೊಬ್ಬರು ಕೂಡ ನಿಜವಾಗ್ಲೂ ಕೃತಜ್ಞತೆ ಸಲ್ಲಿಸಲೇಬೇಕು. ಇಂಥ ಒಂದು ಇಷ್ಟರಲ್ಲಿ ಯಾವುದೋ ಹೊಲ ಗದ್ದೆಗಳು ಇರ್ತಕ್ಕಂಥ ಈ ಒಂದು ಜಾಗದಲ್ಲಿ ಸೆಟ್ ಹಾಕ್ಬಿಟ್ಟು ಅದ್ಭುತವಾಗಿ ಕಾರ್ಯಕ್ರಮ ತೋರಿಸಿದ್ದಾರೆ. ಅದ್ಭುತವಾಗಿತ್ತು ನಿಜವಾಗ್ಲೂ. ಒಳಗಡೆ ಬಂದಾಗ ನಮ್ಗೆ ಬಿಗ್ ಬಾಸ್ ನಿಜವಾದ ಒಂದು ಚಿತ್ರಣ ನಮ್ಗೆ ಅರ್ಥ ಆಗ್ಬಿಡ್ತು. ಅದ್ರ ನಿಜವಾಗ್ಲೂ ಯಾರಾದ್ರೂ ಬರ್ಬೇಕಾದ್ರೆ ಭಯ ಅಂತ ಆಗುತ್ತೆ. ಯಾಕೆಂದ್ರೆ ಬಿಡಲ್ಲ, ಸೆಕ್ಯೂರಿಟಿಗಳೆಲ್ಲ ಇರ್ತಾರೆ. ಇವತ್ತೇನೋ ಸೆಕ್ಯೂರಿಟಿ ಇಲ್ಲ, ಮೊದಲಷ್ಟು ಯಾರೋ ಒಬ್ರು ಇದ್ರು. ಅವ್ರನ್ನ ಹೆಂಗೋ ನಾವು ಒಂಥರ ಪರ್ಮಿಷನ್ ತರ ಕೇಳ್ಕೊಂಡು ಒಳಗಡೆ ಬಂದು ಇವತ್ತೆಲ್ಲವೂ ಮಾಡಿದೀವಿ. ಯಾರು ಬಂದ್ರೆ ಸೇಫ್ಟಿ ಆಗಿ ಬರ್ಬೇಕು. ಒಳಗಡೆ ಆಕ್ಚುಲಿ ಎಲ್ಲ ಖಾಲಿ ಮಾಡಿರೋದ್ರಿಂದ ಏನಾದ್ರು ತಲೆ ಮೇಲೆ ಬೀಳ್ಬೋದು, ಅಥವಾ ಏನಾದ್ರು ಹಾವುಗಳು ಇರ್ಬೋದು, ಈ ಚೇಳುಗಳಿರ್ಬೋದು, ಈ ರೀತಿ ಎಲ್ಲ ಇರುತ್ತೆ. ಆದ್ರೆ ಬಹಳ ಡೇಂಜರ್. ಬರ್ಬೇಕಾದ್ರೆ ಯಾರಾದ್ರೂ ಹುಷಾರಾಗಿ ಬನ್ನಿ. ಆಮೇಲೆ ಪರ್ಮಿಷನ್ ತಗೊಂಡ್ ಬರೋಕೆ ಪ್ರಯತ್ನ ಪಡಿ, ಯಾರೇ ಬಂದ್ರು. ಇಷ್ಟೇ ಕೇಳ್ಕೊಳ್ತಕ್ಕಂಥದ್ದು. ಎಸ್, ಕೊನೆಗೂ ನೋಡಿ ಈಗ ಈ ಗೇಟಿಂದ ಹೊರಗಡೆ ಬಂದ್ವಿ ಅಂದ್ರೆ ಅಲ್ಲಿ ಏನೋ 4 ಮನೆಗಳಿದ್ದ, 4 ದೊಡ್ಡ ದೊಡ್ಡ ಹಾಲುಗಳು ಅಲ್ಲೆಲ್ಲ ಸೆಟ್ ಹಾಕೊಂಡ್ ಮಾಡಿದ್ರು. ಇವಾಗ ಹೊರಗಡೆ ಬಂದಿದೀವಿ ನೋಡಿ. ಹೊರಗಡೆ ಬಂದ ತಕ್ಷಣ ನಮ್ಗೆ ಕಾಣಿಸ್ತಕ್ಕಂಥದ್ದೇ ಈ ಬಯಲು ಪ್ರದೇಶ. ಇದೆಲ್ಲವೂ ಕೂಡ ನೋಡಿರ್ತೀರ ಹೊರಗಡೆಯಿಂದ ತುಂಬಾ ಜನ ಬಿಗ್ ಬಾಸ್ ಮನೆ ಹೋಮ್ ಟೂರ್ಗಳನ್ನ ನೋಡಿದಾಗ. ಇಲ್ಲೆಲ್ಲ ಆಕ್ಚುಲಿ ದೊಡ್ಡ ದೊಡ್ಡ ಕಾರ್ಗಳು ಬರುವ ಗೊಯ್ 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 ಅಂತ. ಏನೆಲ್ಲ ರಜತ್ ಬುಜ್ಜಿ ಅವರೆಲ್ಲ ಬರ್ತಿದ್ದು ಇಲ್ಲೇ. ಇದು ನೋಡಿ ಲಾಸ್ಟ್ ಮತ್ತೆ ಅದೇ ಗೇಟಿಗೆ ವಾಪಸ್ ಹೋಗ್ತೀವಿ. ಅಂದ್ರೆ ಸುಮಾರಾಗಿ ನನ್ನ ಪ್ರಕಾರ ಒಂದು ಎಷ್ಟು ಎಕರೆ ಇರ್ಬೋದು ಅಂದ್ರೆ 5, 6 ಒಂದು 20 ಎಕರೆ ಒಳಗಡೆ ಇದೆ ಅಂತ ಅನ್ಸುತ್ತೆ ಸರ್. ಒಂದು 20 ಎಕರೆ ಒಳಗಡೆ ಇರ್ಬೋದು.
ಏನಂದ್ರೆ ನೋಡಿ, ಒಂದು ಹೊಲ ಗದ್ದೆಲಿ ಅವರೆಲ್ಲ ಇದು ತಗೊಂಡು ಪರ್ಮಿಷನ್ಗಳನ್ನ ತಗೊಂಡು ಇಲ್ಲೆಲ್ಲ ಈ ಲೆವೆಲ್ಗೆ ದೊಡ್ಡ ಸೆಟ್ ಹಾಕಿದಾರೆ ಅಂದ್ರೆ ಏನ್ ಸರ್ ಅದು ಕೋಟ್ಯಾಂತರ ರೂಪಾಯಿ ಆಗಿರುತ್ತೆ. ಕಲರ್ಸ್ ಕನ್ನಡದವ್ರೆ ಮೋಸ್ಟ್ಲಿ ಇದೆಲ್ಲ ಸೆಟ್ ಹಾಕಿರ್ತಕ್ಕಂಥದ್ದು. ಅವ್ರು ಇವಾಗ ಅದ್ ಬಿಟ್ಟು ಹೋಗಿದ್ದಾರೆ. ಅಗ್ರಿಮೆಂಟ್ ಅಷ್ಟು ಇಷ್ಟು ವರ್ಷ ಅಂತ ಹಾಕೊಂಡಿರ್ತಾರೆ. ಇಷ್ಟು ವರ್ಷ ನಡೆದ ಮೇಲೆ ಆಕ್ಚುಲಿ ಅವರು ಬಿಟ್ಟು ಹೋಗಿದ್ದಾರೆ. ಬಹಳ ಅದ್ಭುತವಾದ ಪ್ರೋಗ್ರಾಮ್, ದೊಡ್ಡ ಪ್ರೋಗ್ರಾಮ್ ನೋಡಿ. ಮತ್ತೆ ಲಾಸ್ಟ್ ಗೇಟಿಂದ ಹೊರಗಡೆನೆ ಹೋಗ್ತಾ ಇದೀವಿ. ಸದ್ಯಕ್ಕೆ ಒಬ್ಬ ಅಣ್ಣ ಒಳಗಡೆ ಸೆಕ್ಯೂರಿಟಿ ಇಲ್ಲಿ ನೋಡ್ಕೊಳ್ಳೋರು ಇದ್ದಾರೆ. ಅವರು ಒಳಗಡೆ ಹೋಗಿದ್ರು ಮತ್ತೆ ಹೊರಗಡೆ ಹೋಗಿದ್ದಾರೆ. ನಾವು ಹೋಗಿದ್ದಕ್ಕೆ ಆಕ್ಚುಲಿ ಹಂಗೆ ಬಾಗಲ್ ತೆಗೆದ್ಬಿಟ್ಟು ಹೋಗಿದ್ದಾರೆ. ಖುಷಿ ಆಗುತ್ತೆ. ಬಾಗಿಲು ಕ್ಲೋಸ್ ಮಾಡ್ಕೊಂಡು ಹೋಗ್ಲಿಲ್ಲ, ಯಾರು ನೆಗಿಬೇಕಾಗಿತ್ತು ಬೇರೆ ಕಡೆಯಿಂದ ನಾವು. ನೋಡಿ, ಕೊನೆಗೂ ನಾವು ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ಟಿದೀವಿ. ಯಪ್ಪ ಶಿವ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇಲ್ಲೆಲ್ಲ ಆಕ್ಚುಲಿ ಬಂದು ಸೆಕ್ಯೂರಿಟಿಗಳನ್ನ ಎಷ್ಟು ಸಾರಿ ಕೇಳಿದ್ವಿ ಅಂದ್ರೆ, ಅಣ್ಣ ಒಳಗಡೆ ಹೋಗ್ಬೋದು ಹಾಗೆ ಹೇಗೆ ಅಂತ. ಅಂದ್ರೆ ಆಗ ಬಿಗ್ ಬಾಸ್ ನಡೀತಿದ್ದ ಸಂದರ್ಭದಲ್ಲಿ ಬಿಟ್ಟಿರ್ಲಿಲ್ಲ. ಇವತ್ತು ಖುಷಿ ಆಯ್ತು ಬಿಗ್ ಬಾಸ್ ಒಳಗಡೆ ಹೋಗಿದ್ ಬಂದು. ಹಬ್ಬ ನೋಡಿ, ಒಂದೇ ಒಂದ್ ನಿಮಿಷ. ಆಕ್ಚುಲಿ ಹನುಮಂತ್ ಅವ್ರ ಸೀಸನ್ ಅಲ್ಲಿ ಇಲ್ಲಿಗೆಲ್ಲ ಬಂದು ನಾವು ವಿಡಿಯೋ ಮಾಡಿದ್ವಿ. ಹನುಮಂತ್ ಅವ್ರು ಒಳಗಡೆ ಇದ್ರು, ಹನುಮಂತ್ ಅವ್ರು ಗೆದ್ದಿದ್ರು, ಶಿಶಿರ್ ಅವ್ರು ಇದ್ರು, ತ್ರಿವಿಕ್ರಮ್ ಅವ್ರು ಇದ್ರು, ಎಲ್ರು ಇದ್ರು. ಅವತ್ತು ರಾತ್ರಿ ಆಕ್ಚುಲಿ ಗೆದ್ದಂತ ಸಂದರ್ಭದಲ್ಲಿ ಹೆಂಗೆ ಅಂದ್ರೆ ಇಲ್ಲೆಲ್ಲ ಅಭಿಮಾನಿಗಳು, ಇಲ್ಲೆಲ್ಲ ನಾನು ಇಲ್ಲೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಓಡೋದು. ಇಲ್ಲಿಂದ ಒಂದು ಕಾರ್ ಬಂತ ಅಂತ ಅವ್ರ ಹಿಂದೆ ಓಡೋದು. ಎಲ್ಲ ಮೀಡಿಯಾದವರೆಲ್ಲ ಅವ್ರ ಹಿಂದೆ ಓಡೋದು, ಯೂಟ್ಯೂಬರ್ಸ್ ಗಳೆಲ್ಲ ಅವ್ರ ಹಿಂದೆ ಓಡೋದು. ಇಲ್ಲಿ ಎಲ್ಲ ಆಕ್ಚುಲಿ ಕೊನೆ ಅದು ಹನುಮಂತ ಸೀಸನ್ ಅಲ್ಲಿ ಎಲ್ಲರೂ ಹೊರಗಡೆಯಿಂದ ಬರ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅದ್ಭುತವಾಗಿತ್ತು. ಇವತ್ತೆಲ್ಲ ಖಾಲಿ ಇದೆ, ಎಲ್ಲ ಮೆಮೊರೀಸ್ ಆಗಿದೆ. ನಾನು ಇಲ್ಲೇ ಹನುಮಂತ್ ಅವರ ಅಪ್ಪ ಅಮ್ಮ ಅವರೆಲ್ಲರನ್ನು ಕೂಡ ಮೈಕ್ ಹಿಡಿದು ಮಾತಾಡ್ಸಿದ್ದೆ ಆ ಒಂದು ಸಂದರ್ಭದಲ್ಲಿ. ಇಂಥ ಒಂದು ಪ್ಲೇಸ್ಗೆ ನಿಜವಾಗ್ಲೂ ಬಂದಿದ್ದು ತುಂಬಾ ಖುಷಿ ಆಗ್ತೈತೆ. ಇವತ್ತು ನನಗೆ ತುಂಬಾ ನಿಜವಾಗ್ಲೂ ಹೆಮ್ಮೆ ಆಗ್ತೈತೆ. ವಿಚಿತ್ರ ಅಂದ್ರೆ ಅಂತ ಒಂದು ಸೀಸನ್ ಅಲ್ಲಿ ನಾವು ಒಳಗಡೆ ಇರ್ಲಿಲ್ವಿ ಅವ್ರ ಜೊತೆಲಿ ಅನ್ನೋದು ಒಂದು ಬೇಜಾರಿದೆ. ನೋಡೋಣ ಫ್ಯೂಚರ್ ಯಾರ ಕೈಲಿ ಹೇಗಿದೆ ಯಾರಿಗೂ ಗೊತ್ತು. ಮುಂದಿನ ದಿನ ನಾವು ಕೂಡ ಬಿಗ್ ಬಾಸ್ಗೆ ಹೋಗ್ಬೋದು. ನಿಮ್ಮ ಆಶೀರ್ವಾದ ಇರ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.